ನಮಸ್ಕಾರ ಪ್ರಯಾಣಿಕರೇ. ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವು ಈ ಸಂಬಂಧಗಳ ಬಗ್ಗೆ ಇನ್ನಷ್ಟು ಸ್ವಲ್ಪ ಆಳವಾಗಿ ಡಿಸ್ಕಷನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ನಿರ್ಣಯ ತೊಗೊಂಡಾಗ ನಮ್ಮ ಸ್ನೇಹಿತರನ್ನೆಲ್ಲರನ್ನ ಇನ್ವೈಟ್ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ನಾನು ಒಬ್ಬೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ. ಮಿಸ್ಟರ್ ಸತೀಶ್ ಅಂತ, ಇವರು ಕಾಂಗ್ರೆಸ್ನ ಮುಖಂಡರು ಮತ್ತು BBMP ಟಿಕೆಟ್ನ ಆಕಾಂಕ್ಷಿಗಳು. ಎರಡನೇದಾಗಿ ಪ್ರವೀಣ್ ಕುಮಾರ್ ಅಂತ, ಬಿಲ್ಡರು, ಆಮೇಲೆ ಈಗ ಚಿಕ್ಕಮಗಳೂರಲ್ಲಿ ರಿಸಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮೂರನೇದಾಗಿ ಅಂಬಣ್ಣ ಸರ್, ನಮ್ಮ ಹರೀಶ್ನ ಗುರುಗಳು, ಆಮೇಲೆ ನಮಗೆ ಇತ್ತೀಚೆಗೆ ಪರಿಚಯ ಆದವರು, ತುಂಬ ಆತ್ಮೀಯರಾಗಿರ್ತಕ್ಕಂಥವ್ರು, ಜೊತೆಗೆ ಒಳ್ಳೆ ಚಿತ್ರಕಾರರು, ಕಲಾವಿದರು. ಸೊ ಅವರ ಚಿತ್ರಗಳನ್ನ ಬಿಡಿಸ್ತಾ ಇದ್ದಾರೆ, ಭಾಳ ಖುಷಿ ಅಂತ ಅನಿಸುತ್ತೆ. ನಾಲ್ಕನೇದಾಗಿ ನಮ್ಮ ಹರೀಶ್ನ ಹೆಚ್ಚಾಗಿ ಏನು ಪರಿಚಯ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹರೀಶ್ನ ಪತ್ನಿ ಮಂಜುಳಾ ಅಂತ, ಸಾಫ್ಟ್ವೇರ್ ಇಂಜಿನಿಯರ್. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂತ್ಕೊಂಡಿದ್ದೀವಿ, ನಾವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಜಸ್ಟ್ ಅಬ್ಸರ್ವ್ ನಾವೇನು ಮಾಡ್ತಾಯಿದ್ದೀವಿ ಅಂತ ಡಿಸ್ಕಷನ್ ಪ್ರಾರಂಭ ಮಾಡೋಣ. ನಾನು ಈ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಸಂಬಂಧಗಳ ಬಗ್ಗೆ ನಾನು ಒಂದು ಸಲ, ಅಂದರೆ ಮೊನ್ನೆ ಮಾತಾಡಿದ್ದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಮಾತಾಡಿದ್ದು ಓವರಾಲ್ ವ್ಯೂ ಅಂತ ಮಾತಾಡಿದ್ವಿ ನಾವು. ಇವತ್ತು ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ಸೆಂಟ್ರಿಕ್ ಆಗಿ ನಾವು ತೊಗೊಂಡಾಗ ಅವನ ಒಂದು ಸುತ್ತಮುತ್ತ ಇರ್ತಕ್ಕಂಥ ಸಂಬಂಧಗಳು ಹೇಗಿರ್ತವೆ. ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಗೆ ತಂದೆ ತಾಯಿ ಮತ್ತು ಮಕ್ಕಳು, ಆಮೇಲೆ ಹೆಂಡತಿ ಕಡೆ ಸಂಬಂಧ, ಈ ಕಡೆ ಅಮ್ಮನ ಕಡೆ ಸಂಬಂಧ, ಅಪ್ಪನ ಕಡೆ ಸಂಬಂಧ, ಈ ಥರ ಸುತ್ತಮುತ್ತ ಎಲ್ಲ ಸೇರಿಕೊಂಡು ಅವನು ಸೆಂಟ್ರಿಕ್ ಆಗಿರ್ತಾನೆ ವ್ಯಕ್ತಿ. ಸೊ ಅವನು ಆ ಸಂಬಂಧಗಳಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಇರ್ತಾನೆ, ಸೊ ಸಂಬಂಧಗಳಲ್ಲಿ ವ್ಯತ್ಯಾಸಗಳು ಬಂದಾಗ ಏನಾಗುತ್ತೆ, ಅದನ್ನು ಯಾವ ರೀತಿ ಓವರ್ಕಮ್ ಮಾಡೋದು, ಇದರ ಬಗ್ಗೆ ಇವತ್ತಿನ ಒಂದು ವಿಚಾರವನ್ನು ನಾವು ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಯಾವುದೇ ಒಂದು ಸಂಬಂಧಗಳು ಅಂತ ನಾವೇನು ಕರಿತೀವಿ, ನನ್ನ ಪ್ರಕಾರ ನೋಡೋದಾದರೆ, ನಾನು ಅಂದರೆ ಇವೆಲ್ಲವನ್ನು ನೋಡಿ ಬಂದಾಗ ನನ್ನ ಪ್ರಕಾರ ನೋಡೋದಾದರೆ, ಸಂಬಂಧಗಳನ್ನು ನಾವು ಯಾವತ್ತೇ ಒಂದು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂತಂದರೆ ಅದರಲ್ಲಿ ಎರಡನ್ನು ನಾವು ಮುಖ್ಯವಾಗಿ ಮಾಡಲೇಬೇಕು. ಒಂದನೇದು ಒಂದು ಎಮೋಷನ್ಸ್ ಅಂತ ನಾವು ಕರಿತೀವಿ, ಎರಡನೇದು ಅಟ್ಯಾಚ್ಮೆಂಟ್ಸ್ ಅಂತ ಕರಿತೀವಿ. ಯಾವ ಸಂಬಂಧಗಳಲ್ಲಿ ಆಗಲಿ ಒಂದು ಎಮೋಷನು ಅಥವಾ ಅಟ್ಯಾಚ್ಮೆಂಟು ಜಾಸ್ತಿ ಅಂತಲ್ಲ, ಅದು ಇದೆ ಅಂತಂದರೆ ಆ ಸಂಬಂಧಗಳಿಂದ ನಮಗೆ ಡೆಫಿನೆಟ್ಟಾಗಿ ನೋವು ಬರುತ್ತೆ, ನೋವು ಉಂಟಾಗೇ ತೀರುತ್ತೆ. ಎಷ್ಟೆಷ್ಟು ಅಟ್ಯಾಚ್ಮೆಂಟ್ಸ್ ಇದೆ, ಎಷ್ಟೆಷ್ಟು ಎಮೋಷನ್ಸ್ನ ಕನೆಕ್ಟ್ ಮಾಡ್ತಾಯಿದ್ದೀವಿ ನಾವು ಅಂತಂದೇಳ್ಬಿಟ್ಟು. ಇದನ್ನು ನಾನು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಾವೆಲ್ಲ ಸಿನಿಮಾ ನೋಡ್ತೀವಿ, ಹೌದಾ? ಸೊ ನನಗೂ ಹರರ್ ಸಿನಿಮಾಗಳು, ಆಮೇಲೆ ಈ ಸಸ್ಪೆನ್ಸ್ ಮೂವೀಸು, ಈ ಥ್ರಿಲ್ಲರ್ ಮೂವೀಸ್ ಅಂದರೆ ಇಷ್ಟ. ಓಕೆ, ಅದರಲ್ಲಿ ಎಕ್ಸ್ಪೆಷಲಿ ಹರರ್ ಸಿನಿಮಾ ನೀವು ನೋಡಿದ್ದೀರ, ಹೌದಾ? ಹರರ್ ಸಿನಿಮಾ ಎಲ್ಲಾದರೂ ಒಬ್ಬರೇ ಕೂತ್ಕೊಂಡು ನೋಡೋಕ್ಕೆ ಸಾಧ್ಯನಾ? ಸ್ವಲ್ಪ ಭಯ ಬರುತ್ತೆ, ಹೌದಾ? ಅದು ಕತ್ಲಲ್ಲಿ ಕೂತ್ಕೊಂಡು ಹರರ್ ಸಿನಿಮಾ ನೋಡ್ಬೇಕಂದ್ರೆ ಭಯ ಬರುತ್ತೆ. ಓಕೆ, ನನಗೆ ಈ ಥರ ಆಗ್ತಿತ್ತು, ಕತ್ಲಲ್ಲಿ ಕೂತ್ಕೊಂಡು ಹರರ್ ಸಿನಿಮಾ ನೋಡ್ಬೇಕಂದ್ರೆ ಭಯ ಬರ್ತಾಯಿತ್ತು. ಸೊ ಅವಾಗ ಏನು ಮಾಡಿದೆ ನಾನು, ಇದನ್ನು ಏನು ಮಾಡೋದು, ಓವರ್ಕಮ್ ಹೆಂಗೆ ಮಾಡೋದು ಅಂತ. ಅವಾಗೇನು ಮಾಡಿದೆ, ಫಸ್ಟ್ ಮಾಡಿದ ಕೆಲಸ, ಕತ್ಲಲ್ಲಿ ಯಾಕೆ ಕೂತ್ಕೊಂಡು ನೋಡಬೇಕು ಅಂತಂದು ಹೇಳ್ಬಿಟ್ಟು ಲೈಟ್ ಹ್ಯಾಕ್ ನೋಡೋದು. 50% ಭಯ ಕಮ್ಮಿ ಆಯಿತು ಲೈಟ್ ಹ್ಯಾಕ್ ನೋಡೋದ್ರಿಂದ. ಎರಡನೇದಾಗಿ ಆ ಸೌಂಡನ್ನ ಮ್ಯೂಟ್ ಮಾಡಿದೆ. ಯಾವುದು, ಹರರ್ ಸೌಂಡ್ ಬರುತ್ತಲ್ಲ, ಸಿನಿಮಾದಲ್ಲಿ ಸೌಂಡ್ ಇರುತ್ತಲ್ಲ, ಸೌಂಡನ್ನ ಮ್ಯೂಟ್ ಮಾಡಿ ನೋಡೋದು. ಒಂದು ವೇಳೆ ಲೈಟ್ ಹಾಕಿ ಸೌಂಡನ್ನ ಮ್ಯೂಟ್ ಮಾಡಿಬಿಟ್ರೆ ಒಂಥರ ನಿನಗೆ ಫನ್ನಿ ಮೂವೀಸ್ ಕಾಣಂಗೆ ಆಗುತ್ತೆ. ಅದು ಆ ಘೋಸ್ಟ್ ಬಂದಾಗಲೂ ಕೂಡ ನೀವು ಕಣ್ಣು ತೆರ್ಕೊಂಡು ನೋಡ್ಬೋದು, ಯಾಕಂದ್ರೆ ಏನು ಭಯನೇ ಅನಿಸಲ್ಲ, ಆ ಶಬ್ದದಿಂದನೇ ಭಯ ಮುಖ್ಯವಾಗಿ. ಆಮೇಲೆ ಆಗ ಘೋಸ್ಟ್ ಬಂದಾಗ ನೀವು ಚೆನ್ನಾಗಿ ನೋಡಿದ್ರೆ ಮೇಕಪ್ ಹೆಂಗೆ ಮಾಡಿದ್ದಾರೆ, ಇಲ್ಲಿ ನಾನೇನು ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಮೇಕಪ್ ಮಾಡಿಲ್ಲ, ಅದು ಎಲ್ಲ ಕ್ಲಿಯರಾಗಿ ಅಬ್ಸರ್ವ್ ಆಗುತ್ತೆ. ಸೊ ಅದಾದ ಮೇಲೆ ಒಂದು ಸಾರಿ ಆ ಗೋಸ್ಟ್ನ ನೋಡಿಬಿಟ್ಟು ಓಪರ್ನೆಲ್ಲ ನಾವು ಲೈಟಲ್ಲಿ ನೋಡಿದಾಗ ಅದು ಕಂಪ್ಲೀಟ್ ಆಗಿ ನಮ್ಗೆ ಗೊತ್ತಾದ ಮೇಲೆ, ಆಮೇಲೆ ನೀನು ಲೈಟ್ ತೆಗಿ, ಸೌಂಡ್ ಕೊಡು, ಏನೂ ಅನಿಸಲ್ಲ, ಆರಾಮಾಗಿ. ಇವತ್ತು ನೀವು ನಮ್ಮ ಮನೆಗೆ ಬಂದರೆ, ನಮ್ಮ ಹುಡುಗರನ್ನಾಗಲಿ ನಮ್ಮ ಎಲ್ಲರನ್ನ ಕೇಳ್ರಿ, ನಮ್ಮ ಮನೆಯಲ್ಲಿ ನಾನು ಓಪನ್ ಕಣ್ಣು ಮಾಡಿದಂಗೆ ಹರರ್ ಮೂವೀಸ್ನ ಯಾರು ಮಾಡಲ್ಲ, ಎಲ್ಲರೂ ಹಿಂಗೆ ಮಾಡ್ತಿರ್ತಾರೆ. ನಾನು ಆರಾಮಾಗಿ ನೋಡ್ತಿರ್ತೇನೆ ನಾನು, ಯಾಕೆಂದರೆ ನನಗೆ ಗೊತ್ತು ಅದರಲ್ಲಿ ಆ ಸೀಕ್ರೆಟ್ ನನಗೆ ಅರ್ಥ ಆಯ್ತು ನನಗೆ. ಓಕೆ,
ಸೊ ಆ ರೀತಿಯಾಗಿ ನಾವು ನೋಡೋದಾದರೆ ಅವಾಗೇನಾಗುತ್ತೆ, ಆ ಗೋಸ್ಟ್ಗೆ ಮತ್ತು ಹೀರೋಗೆ ಒಂದು ಕಾನ್ಫ್ಲಿಕ್ಟ್ ಶುರುವಾಗಿರುತ್ತೆ. ಈ ಗೋಸ್ಟ್ ಒಂದು ಇನ್ನೊಂದು ಕೆಲಸ ಮಾಡಿರುತ್ತೆ, ಹೀರೋ ಇನ್ನೊಂದು ಕೆಲಸ ಮಾಡ್ತಾನೆ. ಅದನ್ನು ಹೆಂಗೆ ಹಿಡಿಬೇಕಂತ ಇವನು, ಇದನ್ನ ಹೆಂಗೆ ಹಿಡಿಬೇಕಂತ ಅವನು. ಈ ಒಂದು ಇದರಲ್ಲಿ ಸಂಘರ್ಷದಲ್ಲಿ ಸಿನಿಮಾ ತುಂಬ ಸುಂದರವಾಗಿ ಕಾಣುತ್ತೆ ನೋಡಿದಾಗ. ಸೊ ಇವ ನಿಮಗೆ ಅನಿಸ್ಬೋದು. ಮತ್ತೆ ವಾಪಸ್ ಬರೋಣ, ಈ ಸಿನಿಮಾಕ್ಕೂ ಸಂಬಂಧಗಳಿಗೂ ಏನಪ್ಪ ಲಿಂಕು ಅಂತ. ಓಕೆ, ಈ ಬೆಳಕು ಅನ್ನೋದೇನು ಹೇಳಿದೆ ನಾನು ಲೈಟ್ ಹಾಕಿ ನೋಡಿದೆ ಅಂತ ಹೇಳ್ತೀನಲ್ಲ, ಆ ಲೈಟ್ ಹಾಕಿ ನೋಡೋದು ಅಟ್ಯಾಚ್ಮೆಂಟ್. ಲೈಫಲ್ಲಿ ನಾನು ಎಷ್ಟು ಅಟ್ಯಾಚ್ ಆಗಿದ್ದೀನಿ ಅಂತಂದರೆ ಬೆಳಕು ಬೀಳ್ಬೇಕು ನಮ್ಮ ಮೇಲೆ. ಯಾವುದಾದ್ರೂ ಒಂದು ಬೆಳಕು ಬಿದ್ದರೆ ನಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಹಚ್ಕೊಂಡಿದ್ದೀನಿ. ಹಚ್ಕೊಂಡಿರೋದು ಒಂದು ಸೆನ್ಸ್ ಬರೀ ಬಂಧುಗಳಂತಲ್ಲ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನೆಂಟರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇವ್ರನ್ನ ನಾನು ಎಷ್ಟು ಹಚ್ಕೊಂಡಿದ್ದೀನಿ. ಯಾಕೆಂದರೆ ಅದು ನನ್ನ ಅಂತ ಬರುತ್ತೆ ನೋಡಿ. ನನ್ನ ಅನ್ನೋದ್ರ ಮೇಲೆ ಬೆಳಕು ಬೀಳ್ಬೇಕು ನಾವೀಗ. ಬೆಳಕು ಎಲ್ಲಿ ಬೀಳಬೇಕು, ಬೇರೆ ಕಡೆ ಅಲ್ಲ, ಕೇವಲ ನನ್ನ ಅನ್ನೋದ್ರ ಮೇಲೆ ಫೋಕಸ್ ಆಗ್ಬೇಕು ಲೈಟು. ಅವಾಗ ಏನಾಯ್ತು, ನನ್ನ ಅನ್ನೋದ್ರ ಮೇಲೆ ಬಿದ್ದಾಗ ನನಗೆ ಸಂಬಂಧ ಇರ್ತಕ್ಕಂಥದ್ದೆಲ್ಲವು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಮಾವ, ನನ್ನ ಭಾವ, ನನ್ನ ತಂಗಿ. ಸೊ ಈ ನನ್ನ ಅನ್ನೋದೇ ಸೆಂಟ್ರಿಕ್. ಸೊ ಈ ನನ್ನದ ಮೇಲೆ ಬೆಳಕು ಬಿದ್ದಾಗ ಓಹೋ, ನಾನು ಅಂದುಕೊಂಡಿರೋದು ಎಲ್ಲ ನನಗೆ ಸಂಬಂಧ ಅಂತ ಅಂದ್ಕೊಂಡಿದ್ದೀನಿ. ಟೋಟಲ್ ನನಗೆ ಸಂಬಂಧ. ಸೊ ಎಲ್ಲರೂ ಕೂಡ ನಾನು ಅಂದ್ಕೊಂಡಿದ್ದೀನಿ, ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಅವ್ರು ಅಂದ್ಕೊಳ್ತಾರ ಗೊತ್ತಿಲ್ಲ, ಅವ್ರು ಯಾರು ಏನು ಅಂದ್ಕೊಂಡ್ರು ನನಗೆ ಗೊತ್ತಿಲ್ಲ. ನಾನು ಮಾತ್ರ ಪೂರ್ತಿ ಒಂಥರ ಗಮ್ ಪೇಸ್ಟ್ ಹಾಕೊಂಡು ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಎಲ್ಲರನ್ನು. ನನ್ನ 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 ಅಂತ. ಸೊ ಏನಾದರೂ ಅಲ್ಲಿ ವ್ಯತ್ಯಾಸ ಆದರೆ ನನಗೆ ನೋವಾಗ್ತಾ ಇದೆ. ಅಂದ್ರೆ ಎಮೋಷನಲಿ ನಾನು ಅಟ್ಯಾಚ್ ಆಗಿದ್ದೀನಿ ಅಂತ ಹೇಳಿ. ಎಮೋಷ್ನಲಿ ಅಲ್ಲ, ಅಟ್ಯಾಚ್ಮೆಂಟ್ ಹೇಳ್ತಾ ಇರೋದು ನಾನು. ಸೊ ಈ ಅಟ್ಯಾಚ್ಮೆಂಟ್ ಯಾವ ರೀತಿ ಆಗಿದ್ದೀನಿ, ನನ್ನ ಅಂತಿದೆ ಅಲ್ಲ, ಇದಕ್ಕೆ ನಾನು ಗಮ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ದಟ್ ಈಸ್ ಎಮೋಷನ್. ಎಮೋಷನ್ಸ್ ಅಂದರೆ ಏನು? ಭಾವನೆಗಳನ್ನು ಭಾವನೆಗಳು. ನಾನು ಅವರಲ್ಲಿ ಭಾವನೆಗಳನ್ನು ಬೆರೆಸ್ಕೊಂಡಿದ್ದೀನಿ. ಇದು ನನ್ನದು ಅನ್ನೋದೊಂದು ಭಾವನೆಗಳನ್ನ ಬೆರೆಸ್ಕೊಂಡಿದ್ದೀನಿ. ಹಂಗಾಗಿ ಯಾವುದೇ ಒಂದು ಸಂಬಂಧ, ಒಂದು ಅಟ್ಯಾಚ್ಮೆಂಟು, ಒಂದು ಎಮೋಷನ್ ಇಟ್ಕೊಂಡು ನೋಡಿದಾಗ ನನಗೆ ಹಿಂಗೆ ಕಾಣ್ತಾ ಇದೆ. ಸೊ ಸ್ವಲ್ಪ ನಾನು ಈಗ ಯಾವ ರೀತಿ ಹರರ್ ಸಿನಿಮಾ ನೋಡಿದಾಗ ನಾನು ಸೌಂಡ್ ಮ್ಯೂಟ್ ಮಾಡಿದೆ, ಅಂದರೆ ಎಮೋಷನ್ನ ಮ್ಯೂಟ್ ಮಾಡಬೇಕು. ಆಮೇಲೆ ಲೈಟ್ ಹಾಕಿದೆ, ನನ್ನ ಅದ್ರ ಮೇಲೆ ಲೈಟ್ ಹಾಕಬೇಕು. ಹಾಕಿದಾಗ ನನ್ನ ಸುತ್ತ ಇರತಕ್ಕಂಥ ಸಂಬಂಧಗಳು ಸೇಮ್ ಸಿನಿಮಾ ಪರದೆ ಮೇಲೆ ಯಾವ ರೀತಿ ತಿರುಗುತ್ತವೆ ಆ ರೀತಿ ಕಾಣುತ್ತೆ. ಸಿನಿಮಾ ಪರದೆ ಮೇಲೆ ಯಾವ ರೀತಿ ಇದೆ ಅದೇ ರೀತಿ ಕಾಣುತ್ತೆ. ಆಗ ನೀವೇನು ಮಾಡಿ, ಯಾಕಂದರೆ ಅದು ಬೇಕಾದ್ರೆ ಲೈಟ್ ಆಫ್ ಮಾಡ್ಕೊಳ್ಳಿ ಮತ್ತು ಸೌಂಡ್ ಕೊಟ್ಕೊಳ್ಳಿ, ಇವಾಗ ಸಂಬಂಧಗಳನ್ನು ನೋಡ್ಕೊಳ್ಳಿ, ಆವಾಗ ನಮಗೆ ಆರಾಮಾಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ಅಂದರೆ ಅಲ್ಲಿ ನಿಮ್ಮ ಅಟ್ಯಾಚ್ಮೆಂಟು ಮತ್ತು ಎಮೋಷನ್ ಫ್ರೀ ಆಗ್ತೀರಿ. ಫ್ರೀ ಆಗ್ತೀವಿ ನಾವು. ಈ ಅಟ್ಯಾಚ್ಮೆಂಟ್ನಿಂದ ನೀವು ಹೊರಗೆ ಬರಬೇಕಾದ್ರೆ ನಿಮಗೆ ಮೊದಲು ಅಟ್ಯಾಚ್ಮೆಂಟಿಗೆ ಬೆಳಕಬೇಕು, ಎಮೋಷನ್ನಿಂದ ಬಿಡುಗಡೆ ಬೇಕು. ನಾ ಬಿಡುಗಡೆ ಬೇಕಾಗಿಲ್ಲ, ಗುರುತಿಸಿದ್ರೆ ಸಾಕು. ಯಾಕಂದ್ರೆ ಯಾವುದು ಬಿಡೋಕ್ಕಾಗಲ್ಲ. ಅಲ್ಲ, ಈಗ ನೋಡಿ ಸರ್, ಜಸ್ಟ್ ಒಂದು ಮಾತು ಹೇಳ್ತೇನೆ. ಕಾಫಿ ಕುಡಿತಾ ಇರ್ತೇವೆ. ಕಾಫಿಯಿಂದ ನಮಗೆ ಒಳ್ಳೆಯದಲ್ಲ, ಇದನ್ನು ಬಿಡಬೇಕು ಅಂದ್ಕೊಂಡು ಕುಡಿತಾನೇ ಇರ್ತೀವಿ ನಾವು. ಆ ಕಾಫಿ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ನಮಗೆ, ಸೊ ನನ್ನ ಮನಸ್ಸಲ್ಲಿ ಅದ್ರ ಬಗ್ಗೆ ಒಂದು ಆಲೋಚನೆ ಸ್ಟಾರ್ಟ್ ಆದರೆ ಆಟೋಮೆಟಿಕ್ಕಾಗಿ ಕಾಫಿ ಕಮ್ಮಿ ಆಗುತ್ತೆ. ಫಸ್ಟು ದಿನ ಒಂದು 4-5 ಸಲ ಕುಡಿಯೋದು, ಒಂದು 2 ಸಲಕ್ಕೆ ಬರ್ತೀವಿ. ತಿಳ್ಕೊಳ್ಳೋದು ಹೇಗೆ? ಯಾವುದನ್ನು ಕೂಡ ಹೇಗೆಂಬ ಕ್ವಶನೇ ಇಲ್ಲ. ಯಾಕಂದರೆ ಈಗ ನಂದೊಂದು ಕ್ವಶನ್ ಇದೆ. ಈಗ ನೀವು ಸಂಬಂಧದ ಬಗ್ಗೆ ಬೆಳಕು ಬಿಡಿ ಅಂತ ಹೇಳಿದ್ರಿ, ಅದನ್ನೇ ಯಾವ ರೀತಿ ಬಿಡ್ಕೊಬೇಕು? ಹೆಂಗೆ ಈ ಸಂಬಂಧನ ಫೈಂಡ್ ಔಟ್ ಮಾಡೋದು ಹೆಂಗೆ? ಇದು ಇಷ್ಟೇ ಅಥವಾ ಇಷ್ಟು ಅಂತ ಅದನ್ನ ನಾವು ಫೈಂಡ್ ಔಟ್ ಮಾಡೋದು ಹೇಗೆ? ನಾವಲ್ಲೇ ತಪ್ಪು ಮಾಡ್ತೇವೆ. ನಾವೇನು ಮಾಡ್ಕೊತೀವಿ, ಸಂಬಂಧಗಳನ್ನು ತಿಳ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಸಂಬಂಧಗಳನ್ನು ತಿಳ್ಕೊಳ್ಳೋದಲ್ಲ, ನನ್ನನ್ನು ತಿಳ್ಕೊಳ್ಳೋದು. ನನ್ನನ್ನು ನಾನು ತಿಳ್ಕೊಳ್ಳೋದು, ನನ್ನ ಅನ್ನೋದ್ರ ಮೇಲೆ ಫೋಕಸ್ ಮಾಡೋದು. ಈಗ ನನ್ನ ಮೇಲೆ ನಾನು ಲೈಟ್ ಹಾಕೊಳ್ಳೋದು ಹೇಗೆ? ಎಕ್ಸಾಕ್ಟ್ಲಿ, ನಿನ್ನ ಮೇಲೆ ನೀನು ಲೈಟ್ ಹಾಕ್ಕೊಳ್ಳೋದು ಹೇಗೆ ಅನ್ನೋದು ಭಾಳ ಇಂಪಾರ್ಟೆಂಟ್.
ಅದಕ್ಕೆ ನೀನು ಆಲೋಚನೆ ಸ್ಟಾರ್ಟ್ ಆಗ್ಬೇಕಷ್ಟೇ. ಏನಂತ? ನಾನು ಎಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಅರಿವು, ಆಲೋಚನೆ ಸ್ಟಾರ್ಟ್ ಆದ್ರೆ ಸಾಕು. ಆಯ್ತು, ನಿಮ್ಮ ಒಂದು ಇದಕ್ಕೆ ಬರೋಣ. ಈಗ ನಾನೇನು ಅಂತ ಒಬ್ರ ಬಗ್ಗೆ ತಿಳ್ಕೊಂಡಾಯ್ತು. ಉದಾಹರಣೆ ಸತೀಶ್ ಏನು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಬೇಡ ಅಂತ ಹೇಳ್ತಾ ಇದ್ದೆ ನಾನು. ತಿಳ್ಕೊಬೇಡಿ ಅವ್ರ ಬಗ್ಗೆ. ಸತೀಶನ್ ಬಗ್ಗೆ ಆಗಿರ್ಬೋದು, ಅಮ್ಮನ ಸಾರ ಬಗ್ಗೆ ಆಗಿರ್ಬೋದು, ನನ್ನ ಬಗ್ಗೆ ಆಗಿರ್ಬೋದು. ಇಟ್ಕೊಂಡಿದ್ದೀನಿ ಅಂತ ನಾನ್ ತಿಳ್ಕೊಂತಾ ಇದ್ದೀನಿ. ನಿನ್ನ ನೀನ್ ತಿಳ್ಕೊಬೇಕು. ನನ್ನನ್ನು ನಾನು ತಿಳ್ಕೊಂಡಾಗ ಅಗೇನ್ ಸತೀಶು ಅಷ್ಟೇ ವ್ಯಾಮೋಹ ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಅಂತ ನನಗೆ ಅರಿವಾಗುತ್ತೆ ಅಂತ ಇಟ್ಕೊಳ್ಳೋಣ. ನನ್ನ ಮೇಲೆ ನಾನು ಲೈಟ್ ಹಾಕೊಂಡಾಗ ನನಗೇನ್ ಕಾಣಿಸ್ತು, ನಾನ್ ತುಂಬಾ ಇವ್ರ ಮೇಲೆ ಒಂದು ಅಫೆಕ್ಷನ್ ಇಟ್ಕೊಂಡಿದೀನಿ ಅಂತ ನನಗೆ ಕಾಣಿಸ್ತು. ಈಗೇನ್ ಆ ಕಡೆಯಿಂದನು ಸತೀಶು ನನ್ನ ಮೇಲೆ ಅಷ್ಟೇ ಅಫೆಕ್ಷನ್ ಇಟ್ಕೊಂಡಿದ್ದಾರೆ ಅಂತಾನೂ ಕಾಣಿಸ್ತಾ ಇದೆ. ಅವಾಗ ನಾನು ಆ ಸಂಬಂಧನ ಏನ್ ಮಾಡ್ಬೇಕು? ಇಲ್ಲಿ ಅಲ್ವಾ ಸರ್? ಇಲ್ಲಿ ಒಂದು ನಿಮಿಷ ಹೇಳಿ ಸರ್ ನಿಮ್ದು. ನಾನು ಹೇಗೆ ತಿಳ್ಕೊಬೇಕು ಅಂತಿದ್ದಾರೆ ಅವರು. ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದ್ರೆ ಈ ಸಂಬಂಧಗಳು ತಿಳ್ಕೊಳ್ಳೋದ್ರಲ್ಲಿ ಇಲ್ಲ. ನನ್ನ ಸ್ವಂತ ಅನುಭವದಿಂದ ಹೇಳ್ತೀನಿ. ನನ್ನ 70 ವರ್ಷಗಳ ಜೀವನದ ಸಂಬಂಧಗಳು ನನಗೆ ಬುದ್ಧಿ ತಿಳಿದ ಹೇಳಿ, ನಾನು ನನ್ನನ್ನು ತಿಳ್ಕೊಂಡ್ರೆ ಇನ್ನೊಬ್ಬರು ನನ್ನನ್ನು ಏನು ತಿಳ್ಕೊಳ್ತಾರೆ ಅನ್ನೋ ಕಲ್ಪನೆ ನನಗಿರ್ಬೇಕಲ್ಲ. ಬರೀ ನಾನು ಅವ್ರು ಹೇಳಿದಾಗೆ ನಾನೇ ಕೇಂದ್ರ. ಸರ್ ಹೇಳ್ತೀರ ಫಸ್ಟ್ ನಿಮ್ಮನ್ನು ನೀವು ತಿಳ್ಕೊಳ್ಳಿ ಅಂತ. ಪ್ರವೀಣ್ ಹೇಳ್ತದಾನಂದ್ರೆ ಸತೀಶ್ ಅಲ್ಲಿ ಬಿಟ್ಬಿಡಿ, ಸತೀಶನ ಜಾಗದಲ್ಲಿ ಅವ್ರ ಹೆಂಡತಿನ ಇಟ್ಕೋಬಹುದು, ಮಕ್ಕಳು ಇಟ್ಕೋಬಹುದು. ಈಗ ಇವ್ರೇನ್ ಹೇಳ್ತಿದಾರೆ ಅಂತಂದ್ರೆ, ನಾನೇನೋ ನನ್ನ ಮೇಲೆ ಬೆಳಕು ಚೆಲ್ಕೊಂಡ್ಬಿಟ್ಟೆ, ಬಟ್ ಅವ್ರು ನಾನು ತುಂಬಾ ಹಚ್ಕೊಂಡ್ಬಿಟ್ಟಿದಾರಲ್ಲ, ಏನ್ ಮಾಡೋದು? ಅದೇ ಹಚ್ಕೊಳ್ಳೋದಿದೆಯಲ್ಲ, ಆ ಹಚ್ಕೊಳ್ಳೋದೇ ನಮ್ಮ ಎಲ್ಲಾ ಜಂಜಟಗಳಿಗೆ ಕಾರಣ. ಅಲ್ಲಲ್ಲ, ಇವನ್ ಹಚ್ಕೊಳ್ಳೋದಲ್ಲ, ಅವ್ರು ಹಚ್ಕೊಂಡ್ರೆ ಹೆಂಗೆ? ನಾನು ಆಪೋಸ್ ಹಚ್ಕೊಂತ ಈಗ ನನ್ನ ಹೆಂಡತಿ ನನ್ನ ಹಚ್ಕೊಂಡಿದ್ದಾಳಲ್ಲ, ನಾನ್ ಹೆಂಗೆ ನ್ಯೂಟ್ರಲ್ ಅಲ್ಲಿ ಇರೋದು ಅವಾಗ? ಈ ಸಂಬಂಧಗಳನ್ನೇ ಅದು ಟಾಕ್ಸಿಕ್ ಅಂತ ಹೇಳಿದ್ದವರು. ಇದರಿಂದ ನಿಮಗೆ ಇದರಿಂದ ಬಿಡುಗಡೆ ಬೇಕೋ ಅಥವಾ ಇದರಿಂದ ಮತ್ತಷ್ಟು ಬಂಧನಗಳು ಬೇಕು, ಇದನ್ನ ನೀನು ಆಯ್ಕೆ ಮಾಡ್ಕೋಬೇಕು. ಪ್ರವೀಣ್ ಇಲ್ಲ ಅಲ್ಲ, ಒಂದ್ ನಿಮಿಷ ಪ್ರವೀಣ್, ಒಂದ್ ನಿಮಿಷ. ಇಲ್ಲಿ ನೀನು ನಿಮ್ಮ ಮಿಸ್ಸಸ್ ಹಚ್ಕೊಂಡ್ರು, ನಿಮ್ಮ ಮಿಸ್ಸಸ್ ನಿಮ್ಮನ್ನ ಹಚ್ಕೊಂಡ್ರು, ನೀವು ನಿಮ್ಮ ಮಕ್ಕಳನ್ನ ಹಚ್ಕೊಂಡ್ರು, ಮಕ್ಕಳು ನಿಮ್ಮನ್ನ ಹಚ್ಕೊಂಡ್ರು, ಸಮಸ್ಯೆ ಅದಲ್ಲ. ನಾವೇನು ಅಂದ್ಕೊಳ್ತೀವಿ, ಹಚ್ಕೋಬಾರ್ದು, ಇದು ಮಾಡಬಾರ್ದು ಅಂತಲ್ಲ, ಅದು ಸಮಸ್ಯೆ ಅಲ್ಲ. ಸಂಸಾರ ಅಂದ್ರೆ ನಮ್ಮ ಕುಟುಂಬ ಅಂತಂದು ಇದ್ದಾಗ ಇವು ಇರ್ತವೆ, ಇರಬೇಕು ಕೂಡ. ಓಕೆ, ಅದಲ್ಲ ಸಮಸ್ಯೆ. ನಿನ್ನ ಮೇಲೆ ನೀನು ಬೆಳಕು ಚೆಲ್ಕೊಳ್ಳೋದು ಅಂತಂದ್ರೆ ಅವ್ರು ನಮ್ಮನ್ನು ಹಚ್ಕೊಂಡ್ರೆ ಏನು ಮಾಡೋದು ಅಂತಲ್ಲ. ನಿನ್ನ ಮೇಲೆ ನೀನು ಬೆಳಕು ಚೆಲ್ಕೊಂಡಿದ್ದು ನಿಜ ಇದ್ರೆ ಅಲ್ಲಿ ನೀನು ಫ್ರೀ ಆಗ್ತೀಯ ಇನ್ ದಿ ಸೆನ್ಸ್, ಇವಾಗ ನಿನ್ನ ಮಗ, ಅಪ್ಪ ನನಗೆ ಈ ಕೋರ್ಸ್ ಇಷ್ಟ ಇಲ್ಲ, ನಾನು ಇಲ್ಲಿ ಡ್ರಾಪ್ ಮಾಡ್ತೀನಿ, ನಾನು ಬೇರೆ ಕೋರ್ಸ್ ಹೋಗ್ತೀನಿ. ನೀನು ಸಮಾಜದಲ್ಲಿ ಹೇಳ್ಕೊಂಡಿರ್ತೀಯ, ನನ್ನ ಮಗ ಇಂಥ ಕೋರ್ಸ್ ಜಾಯ್ನ್ ಆಗಿದ್ದಾನೆ, ಹಿಂಗೆ ಓದ್ತಾನೆ, ಹಿಂಗೆ ಮಾಡ್ತಾನೆ, ಸ್ಟೇಟಸ್ ಸಿಂಬಲ್ ಹೇಳ್ಕೊಂಡಿರ್ತೀಯ. ಇದ್ದಕ್ಕಿದ್ದಂಗೆ ಬಿಟ್ರೆ ನನ್ನ ಮಾನ ಮರ್ಯಾದೆ ಏನಾಗೋದು ಅಂತೀಯ. ಸೊ ಅವಾಗ ನನ್ನ ಎಲ್ಲಿ ಬಿತ್ತು ಬೆಳಕು? ಅದು ಸರಿ ಅಣ್ಣ. ಒಂದು ನಿಮಿಷ, ನನ್ನ ಮೇಲೆ ಬೆಳಕು ಬಿದ್ದಾಗ ನೀನೇನ್ ಮಾಡ್ತೀಯ, ಅವನ್ನ ಫ್ರೀ ಬಿಡ್ಬೇಕು ನೀನು. ನಾನು ಭ್ರಮಾಲೋಕಕ್ಕೆ ಹೋಗೋದು ತಪ್ಪು, ಒಪ್ಕೊಂತೀನಿ. ಒಬ್ರು ನಾನು ಪ್ರೀತಿಸೋದಾಗ್ಲಿ, ಒಂದು ಕುಟುಂಬನ ನಾನು ಇಷ್ಟಪಡೋದಾಗ್ಲಿ, ಆಪೋಸ್ ಅಷ್ಟೇ ನನಗೂ ಅದು ರೆಸ್ಪಾನ್ಸ್ ಸಿಕ್ಕಿದಾಗ ನಾನು ನ್ಯೂಟ್ರಲ್ ಆಗಿ ಕೂರಕ್ಕಾಗಲ್ಲ. ನಾನು ಬೆಳಕು ಚೆಲ್ಕೊಂಡು ನಾನು ನ್ಯೂಟ್ರಲ್ ಆಗ್ಬಿಟ್ಟೆ, ಇಲ್ಲ ಎಲ್ಲ ಇಷ್ಟೇ, ನಾನು ಹಿಂಗೆ ಇರ್ತೀನಿ, ಅಲ್ಲಿಗೆ ನಾನು ಬರಲ್ಲ. ಹಂಗೆ ತಪ್ಪದು. ಬೆಳಕು ಚೆಲ್ಕೊಂಡಾಗ ನ್ಯೂಟ್ರಲ್ ಆಗಿ ನಿಮ್ಮಿಷ್ಟ ಬಂದಂಗೆ ನೀವು ಮಾಡ್ಕೊಳ್ರಪ್ಪ, ನಾನು ಅಲ್ಲ. ಅದೇ ಹೇಳ್ತಾ ಇರೋದು, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ನಿನಗಿರ್ಬೇಕು 100%. ವ್ಯಾಮೋಹ ಇರಬಾರ್ದು. ಎಕ್ಸಾಕ್ಟ್ಲಿ. ಈಗ ನಿನ್ನ ಮಗ ಫಾರ್ ಎಕ್ಸಾಂಪಲ್, ಅವನು 18 ವರ್ಷ ಇನ್ನೂ ಆಗಿಲ್ಲ ಅವನಿಗೆ. ಓಕೆ, ಅವನಿಗೆ ನೀನು ಗೈಡ್ ಮಾಡ್ಬೇಕು. ನೀನು ಗೈಡ್ ಹೆಂಗೆ ಮಾಡಬೇಕು ನೋಡಪ್ಪ, ನಿನ್ನಷ್ಟು ನಾನು ಓದದೇ ಇರ್ಬೋದು, ನನಗೆ ಅಷ್ಟು ನಾಲೆಡ್ಜ್ ಇಲ್ಲದೆ ಇರ್ಬೋದು, ಆದರೆ ಸಮಾಜದಲ್ಲಿ ನಾನು ಇದ್ದೀನಿ ಆದ ಕಾರಣ ನನಗೆ ಇಷ್ಟಿಷ್ಟು ಗೊತ್ತು, ಅನುಭವಗಳು ಕೆಲವು ಇಂಥವೆಲ್ಲ ಗೊತ್ತಾದ ಕಾರಣ ಇದು ಆ್ಯಕ್ಚುಲಿ ನನ್ನ ಒಂದು ಮೆಸೇಜ್. ಇದನ್ನು ನೀನು ತಗೋಬೋದು, ಬಿಡ್ಬೋದು, ಆದರೆ ನಾಳೆ ನೀನೇನೇ ಆದರೂ ನನ್ನ ಕೇಳಬಾರ್ದು. ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅದು ಕೂಡ ಹೇಳ್ದಂಗೆ ಇರಬಾರ್ದು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಇಲ್ಲೇನಪ್ಪಾ ಅಂತಂದ್ರೆ ನನಗೆ ಇದ್ರಲ್ಲಿ ಅರ್ಥ ಆಗಿದ್ದು, ವ್ಯಾಮೋಹ ಇರಬಾರ್ದು, ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಆ ಕಡೆಯಿಂದ ನಾನ್ ಮಾಡ್ಬೇಕಾಗಿರೋ ಕರ್ತವ್ಯಗಳನ್ನ ನಾನು ಮಾಡ್ಲೇಬೇಕು, 100% ಮಾಡ್ಬೇಕು. ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ ಅಂತ ಅದ್ರ ಮೇಲೆ ವ್ಯಾಮೋಹ ಇಟ್ಕೊಳ್ಳೋದಾಗ್ಲಿ, ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಅದರಿಂದ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡೋದಾಗ್ಲಿ ಮಾಡಿದಾಗ ಮನ್ಸಿಗೆ ನೋವಾಗುತ್ತೆ ಅಂತ ನಾನು ಅನ್ಕೊಂಡೆ.
ಅಲ್ಲ ಮನಸ್ಸಿಗೆ ನೋವಾಗೋದಲ್ಲ, ಸಿಗದೆ ಇದ್ದಾಗ ಅಲ್ಲ ಆ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಮಾಡದೇ ಇದ್ದಾಗ ನೋವು ಅಂತಲ್ಲ, ಇದು ಒಂದು ನೋವಾಯ್ತು 2 ನೋವಾಯ್ತು ಆ ಥರ ಅಲ್ಲ, ನೀನು ಫ್ರೀ ಆಗಲ್ಲ ನೀನು ಆ ನೋವು ನನ್ನ ಎಕ್ಸ್ಪೆಕ್ಟೇಷನ್ ನನ್ನ ನಾಳೆ ಮಾಡುತ್ತೆ. ಎಕ್ಸಾಕ್ಟ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ನನ್ನ ನಾಳೆ ಮಾಡುತ್ತೆ. ಹೌದೌದಣ್ಣ, ಅದೇನೆ ನಾನು ನನ್ನ ಕರ್ತವ್ಯ ಏನ್ ಮಾಡ್ಬೇಕಷ್ಟೇ. ನಾನ್ ತಂದೆಯಾಗಿ ನನ್ನ ಕರ್ತವ್ಯ, ಅಣ್ಣನಾಗಿ ನನ್ನ ಕರ್ತವ್ಯ, ಮಗನಾಗಿ ನನ್ನ ಕರ್ತವ್ಯ, ಸ್ನೇಹಿತನಾಗಿ ನನ್ನ ಕರ್ತವ್ಯ, ನನ್ನ ಕಡೆಯಿಂದ ನಾನ್ ಮಾಡ್ತಾ ಹೋಗ್ಬೇಕು. ಸತೀಶ್ ನನಗೆ ರಿಟರ್ನ್ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಬೇಕಾಗಿಲ್ದೇ ಇಲ್ಲ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಯು ಆರ್ ರೈಟ್. ಅವಾಗ ಏನಾಯ್ತು, ನಿನ್ನ ಮೇಲೆ ಬೆಳಕು ಬಿತ್ತು. ನನಗೆ ನಾನು ಬದ್ಧ ವಿತೌಟ್ ಎಕ್ಸ್ಪೆಕ್ಟೇಷನ್ ನನ್ನ ಕರ್ತವ್ಯ. ಈಗ ನಿಮ್ಮ ನೆಂಟರು ಯಾರಾದರೂ ಬರ್ತಾರೆ, ಕಷ್ಟ ಅಂತ ಬಂದರು, ಓಕೆ, ಅವ್ರಿಗೆ ಸಹಾಯ ಮಾಡಬಾರ್ದು ಅಂತಲ್ಲ, ಓಕೆ, ನೀನು ಏನೇ ಮಾಡು, ನಿನಗೆ ತೊಂದರೆ ಆಗದೆ ಇರ್ತಕ್ಕಂಥ ಸಹಾಯ ಏನಾದರೂ ಮಾಡು, ತೊಂದರೆ ಇಲ್ಲ, ಬಟ್ ವಾಪಸ್ ಬರುತ್ತೆ ಅಂತ ಬಯಸ್ಬೇಡ. ಎಕ್ಸ್ಪೆಕ್ಟೇಷನ್ ಅಂತಲ್ಲ, ರಿಟರ್ನ್ ಯು ಫಾರ್ ಎಕ್ಸಾಂಪಲ್, ಇವಾಗ ನೀನು ಅವನು ಬಂದು 1 ಲಕ್ಷ ಕೇಳ್ದ ಅಂತ ಅಂದ್ಕೊ, ಓಕೆ, ನೀನು ನಿನ್ನ ಹತ್ರ ತುಂಬ ದುಡ್ಡಿತ್ತು, 1 ಲಕ್ಷ ಕೊಟ್ಟರು ಚಿಂತೆ ಇಲ್ಲ ಅಂತಂದರೆ ಕೊಟ್ಬಿಡು. ಯಾವಾಗ ಕೊಡ್ತೀಯಾ, ಮತ್ತು ಏನು ಮಾಡ್ತೀಯಾ, ಅವಲ್ಲಿಲ್ಲ, ಬರಲ್ಲ, ರಿಟರ್ನ್ ಕೊಡ್ತಾನೆ ಅದನ್ನು ಹೇಳೋದು ಬೇಕಿಲ್ಲ ಅವ್ರಿಗೆ. ಬಂದ್ರೆ ಸಂತೋಷ, ಬಂದರೆ ಬೋನಸ್, ಸಂತೋಷ ಅಲ್ಲ ಬೋನಸ್ ಅದು. ನಿನಗೆ ಕೇಪಬಿಲಿಟಿ ಇದೆಯಾ, ನೀನು ದಾನ ಮಾಡು ಅಷ್ಟೇ, ಇಲ್ಲ ದಾನ ಅಲ್ಲ ಅದು ಸಹಾಯ. ಈಗ ಮತ್ತೆ ನಿನ್ನ ಹತ್ರ ಲಕ್ಷ ಕೊಡೋದಕ್ಕೆ ಇಲ್ಲ, ನಿನ್ನ ಹತ್ರ ಇರೋದಕ್ಕೂ ಒಂದೇ ಲಕ್ಷ ಇದೆ. ಸೊ ನೀನು ಓಪನ್ ಆಗಿ ಹೇಳ್ಬಿಟ್ಟು ನನ್ನ ಹತ್ರ 10,000 ರೂಪಾಯಿ ಕೊಡೋಕ್ಕಾಗತ್ತಪ್ಪ, ನಾನು 10,000 ಕೊಡ್ತೀನಿ, ತಗೊಂಡು ಹೋಗ್ಬಿಡು, ಕ್ಲೋಸ್. ಅವ್ನು ಕೊಟ್ರು ಕೊಡ್ಲಿಲ್ಲ ಅಂದ್ರೂ ಅದ್ರ ಬಗ್ಗೆ ಕಾಮೆಂಟ್ ಇಲ್ಲ, ಅಲ್ಲ ಮರ್ತು ಬಿಡು. ಕೊಟ್ರೆ ನಿಮ್ಗೆ ಹಣ ಬರುತ್ತೆ, ಅವ್ರ ಗೌರವ ಜಾಸ್ತಿ ಆಗುತ್ತೆ. ಅಷ್ಟೇ. ಅಲ್ಲ ಅದು ಗೌರವ ಜಾಸ್ತಿ ಆಗದೆ ಅನ್ನೋದು ಕೂಡ ಎಕ್ಸ್ಪೆಕ್ಟೇಷನ್, ಅದು ಎಕ್ಸ್ಪೆಕ್ಟೇಷನ್. ಬೇಡ, ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬರ್ತಾರೆ, ನಿಮ್ಮಲ್ಲಿ ಇದ್ದಾಗ ನೀವು ಅವ್ರಿಗೆ ಮಾಡ್ತೀರಾ, ಆಯ್ತು. ಈ ಸಮಾಜ ಈ ಒಂದು ಇದ್ರ ಮಧ್ಯದಲ್ಲಿ ನೀವು ಬದುಕ್ತಾ ಇರ್ಬೇಕಾದ್ರೆ, ಇಂಥ ಒಂದು ಲೌಕಿಕ ಜೀವನದಲ್ಲಿ ಅಥವಾ ಮಕ್ಕಳು ಮರಿ ಹೆಂಡತಿ ಎಲ್ಲ ಒಂದು ಇದರಲ್ಲಿ ಸಂಬಂಧದಲ್ಲಿ ಮಧ್ಯದಲ್ಲಿ ಬದುಕ್ತಾ ಇರ್ಬೇಕಾದ್ರೆ ನಿಮಗೇನೋ ಒಂದು ಸಂಕಷ್ಟಕ್ಕೆ ಸಿಗಾಕೋತೀರ, ಇನ್ ಕೇಸ್ ಆಗದ್ ಬೇಡ, ಇನ್ ಕೇಸ್ ನೀವು ಸಿಗಾಕೋತೀರ, ಅವತ್ತು ನೀವು ಯಾವುದೇ ಬಂಧು ಮಿತ್ರರಿಂದ ಯಾವುದನ್ನೂ ಎಕ್ಸ್ಪೆಕ್ಟ್ ಮಾಡಲ್ವಾ? ಎಕ್ಸ್ಪೆಕ್ಟ್ ನೀವು ಅವ್ರಿಗೆ ಆ ಕಷ್ಟಗಳು ಸಮಾಜದ ಮಧ್ಯೆ ಬಂದಾಗ ನೀವು ನಿಷ್ಕಲ್ಮಶವಾಗಿ ಮಾಡೋ ಧರ್ಮ, ಅದ್ರ ಬಗ್ಗೆ ನಾನು ಒಪ್ಕೊಂತೀನಿ. ನೀವೇ ಆ ಒಂದು ಇದಕ್ಕೆ ಸಿಗಾಕೊಂಡಾಗ ನೀವ್ ಯಾರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಆಗ್ಲೇ ಹೇಳ್ದಂತೆ ಇಲ್ಲ 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 ಅದಲ್ಲ ಕ್ವಶನ್ ಇಲ್ಲ. ಇವತ್ತು ಸಂಬಂಧಗಳು ಹೆಂಗ್ ಬೆಳೀತಾ ಇದ್ವು ಅಂದ್ರೆ, ಜೊತೆಲಿ ಹುಟ್ಟಿ ಬಿಡೋದ್ರಿಂದ ಸಂಬಂಧ ಉಳ್ಕೊಂತ ಇಲ್ಲ, ಕೊಟ್ಟು ತಗೊಳ್ಳೋದು ಎಲ್ಲಿ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಸ್ನೇಹ ಸಂಬಂಧ ಜಾಸ್ತಿ. ಇಲ್ಲ ಇಲ್ಲ ಸರ್, ನನ್ನ ಕ್ವಶನ್ಗೆ ಅದು ವಾಸ್ತವಿಕ. ಸರ್, ಈಗ ನೀವ್ ಅನ್ಕೊಂತ ಇದ್ದೀರಾ, ಯಾರಾದ್ರೂ ಬಂಧು ಮಿತ್ರರು ಬಂದು ನನ್ನನ್ನ ಕೇಳಿದಾಗ ನನ್ನಲ್ಲಿದ್ರೆ ನಾನ್ ಮಾಡ್ಬೇಕು, ಅಲ್ಲಿ ಮತ್ತೆ ರಿಟರ್ನ್ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನೀವು ಕೇಳ್ಕೊಂತ ಇದ್ದೀರಾ, ನೀವ್ ಹೇಳ್ತಾ ಇದ್ದೀರಾ. ಬಟ್ ನೀವೇ ಆ ಸಂಕಷ್ಟದಲ್ಲಿ ಸಿಗಾಕೊಂಡಾಗ ನೀವ್ ಏನ್ ಮಾಡ್ಬೋದು ಅಂತ ನನಗೆ ಹೇಳಿ. ನೋಡಿ, ನಾನು ಆಗಲೇ ಒಬ್ಬ ವ್ಯಕ್ತಿಗೆ ಪ್ರಾಮಾಣಿಕವಾಗಿ ಅವನು ಒಳ್ಳೆಯದಕ್ಕೆ ನಾನು ಸಹಾಯ ಮಾಡಿದ್ದೀನಿ. ಸೊ ಆ ವ್ಯಕ್ತಿಗೂ ಅದು ಇರಬೇಕಲ್ಲ ಅನ್ಸುತ್ತೆ. ಎಕ್ಸ್ಪೆಕ್ಟೇಷನ್ ಆಯ್ತಲ್ಲ ಅದು. ಎಕ್ಸ್ಪೆಕ್ಟೇಷನ್ ಬಗ್ಗೆ ಅಥವಾ ಅದರ ನಾವು ಹೇಳಿದ ಪೂರ್ವಗ್ರಹ ಪೀಡಿತರಾಗಿರ್ತಕ್ಕಂಥ ಯೋಚನೆಗಳು ಬೇಡ ನಮ್ಮಲ್ಲಿ. ಈಗ ನನ್ನಿಂದ ಆ ವ್ಯಕ್ತಿಗೆ ಒಳ್ಳೇದಾಗಿದೆ, ನಾನು ಕಷ್ಟದಲ್ಲಿದ್ದೀನಿ, ನಿಜವಾಗಿಯೂ ನನಗೆ ಬಂಧು ಆಗಿದ್ರೆ ಅದು ಎಕ್ಸ್ಪೆಕ್ಟೇಷನ್ ಆಯ್ತಲ್ಲ ಸರ್, ಸರ್ ಮುಗಿದೋಯ್ತು. ಆಗಿದ್ರೆ ಮುಗಿದೋಯ್ತು, ಅವನು ಏನ್ ಮಾಡ್ತಾನೆ, ಮುಗಿದೋಯ್ತು. ಆ ವ್ಯಕ್ತಿ ಏನ್ ಮಾಡ್ತಾನೆ, ಅಲ್ಲ ಯಾವುದೇ ಕೇಳದೆ ಇದ್ರು ಸಹಾಯ ಮಾಡ್ತಾನೆ. ಅಲ್ಲಲ್ಲ, ನೀವು ಅದೇ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀನಿ ನಾನು. ಸಹಾಯ ಮಾಡ್ತಾನೆ ಅನ್ಕೊಳ್ಳೋದೇ ಎಕ್ಸ್ಪೆಕ್ಟೇಷನ್ ಅಲ್ವಾ? ಅದು ಆಗ್ಲೇ ಹೇಳಿದ್ನಲ್ಲ, ಬಂಧನಗಳಿವು, ಇದರಿಂದ ಮುಕ್ತಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಸರ್. ಇವಾಗ ಅಲ್ಲ, ನನ್ನ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಬೇಕು. ನೀವು ಹೇಳಿದ್ರಿ, ಇವರು ಹೇಳಿದ್ರು, ಅವರು ಕೂಡ ಹೇಳಿದ್ರು. ಇವಾಗ ನನ್ನ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಭೀಮೇಶ್ವರಿ ಸರ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅದು ಏನಾಗುತ್ತೋ ಆಗ್ಲಿ, ನಾನು ಇವಾಗ ಮಾಡ್ತೀನಿ, ನಾನು ಮಾಡೋಷ್ಟು ಶಕ್ತಿ ಇದೆ, ನಾನು ಮಾಡ್ತೀನಿ ಸಹಾಯನ ಅಂತ ಅನ್ಕೊಂಡು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಬದುಕೋದಕ್ಕೆ ಸಾಧ್ಯ ಇದೆ ಅನ್ನೋದೊಂದು. ಅಲ್ಲಿ ಏನೂ ಇಲ್ಲ. ಇವಾಗ ಹೇಳಿದ್ರು ಇವರು ಪ್ರಾಮಾಣಿಕವಾಗಿದ್ರೆ, ಇದ್ದರೆ, ಆಮೇಲೆ ಆದರೆ ಅದೆಲ್ಲವನ್ನೂ ತೆಗೆದ್ಬಿಟ್ಟು. ಬರೀ ಸರ್, ನೀವು ಸಹಾಯನ ಯಾರಿಗ್ ಮಾಡ್ತೀರಾ ಅಂತ ಹೇಳಿ.
ನಾ ಸಹಾಯ ಅಲ್ಲ ಮಾಡಲ್ಲ. ಏನೋ ನಿಮ್ಮ ಕೈಲಿ ಆಗಿದ್ದು ಯಾರಿಗ್ ಮಾಡ್ತೀರಾ ಅಂತ ಹೇಳಿ ಕಷ್ಟದಲ್ಲಿ ಇರೋರು. ಇರಿ, ಅವನಿಗೆ ರಿಯಲ್ ಯಾರಿಗ್ ಮಾಡ್ತೀರಾ ಅಂತ ಹೇಳಿ? ಅಂತ ಹೇಳಿ ನಾನು ಮಾಡ್ತೀರಾ ಅಲ್ವಾ? ಮಾತ್ರ ಮಾಡ್ತೀನಿ. ಆ ನೀಡ್ ನಿಮಗೆ ಬಂದಾಗ ನೀವೇನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಉತ್ತರ ಕೊಡಿ. ಆ ನೀಡ್ ನನಗೆ ಬಂದಾಗ ನಾನು ಕೆಪಾಸಿಟಿ ಬಳಸ್ಕೋಬೇಕು, ನಾನು ಅದನ್ನ ಫೈಟ್ ಮಾಡ್ಬೇಕಾಗ್ತದೆ. ಯಾವ ತರ ಮಾಡ್ತೀರಾ ಫೈಟು? ಆ ಒಂದು ಸಂದರ್ಭಕ್ಕೆ ಹೋಗೋದೇ ಬೇಡ. ಇಲ್ಲ ಒಂದ್ ನಿಮಿಷ, ಇದು ಕ್ಲಾರಿಟಿ ಬೇಕೇ ಬೇಕು. ನಾವು ಕಷ್ಟದಲ್ಲಿ ಸಿಕ್ಕಾಕೊಂಡು ಇದು ಕ್ಲಾರಿಟಿ ಬೇಕೇ ನಾವು ಬೇಕು. ಬೇರೆಯವ್ರಿಗೆ- ನಾವು ಮಾಡೋ ಸಹಾಯ ಧರ್ಮ ಅಲ್ಲ, ದಾನ ನಾನು- ನಿಷ್ಕಲ್ಮಶವಾಗಿದೆ, ಒಪ್ಕೊಳ್ಳೋಣ. ಆ ನೀಡೆಡ್ ನಿಮಗೆ ಬಂದಾಗ ಆ ನೀಡ್ ನನಗ್ ಬರುತ್ತೆ ಅನ್ನೋದನ್ನ ನಾನು ಅನ್ಕೊಳ್ಳೋದೇ ಬೇಡಲ್ಲ. ಸರ್, ಈಗ ಇವತ್ತು ಅಲ್ಲ ಹರೀಶ್, ಈಗ ಆ ಪ್ರವೀಣ್ ಏನ್ ಕೇಳ್ತಾನಂದ್ರೆ ಅದು ಬಂತಪ್ಪ ಸಂದರ್ಭ, ಯಾಕಂದ್ರೆ ಹಿಂಗೆ ಆಪತ್ತುಗಳಂತ ಹಿಂಗೆ ಇರಲ್ಲ, ಆಪತ್ತು ಬಂತು. ರಿಲೇಷನ್, ಒಂದು ಎಜುಕೇಶನ್, ಅಲ್ಲ ಆಯ್ತು, 108 ನನಗೆ ಸಮಸ್ಯೆಗಳಿದೆಯಲ್ಲ ನೀಡಿದೆ. ಸಮಾಜದಲ್ಲಿ. ಅಲ್ಲ ಸರ್, ನೀವ್ ಹೇಳಿದ್ರಲ್ಲ ನನಗ್ ನೀಡಿದೆ, ಇವತ್ತಿನ ದಿವಸ ನಾನು ಎಲ್ಲರಿಗೂ ಸಹಾಯ ಮಾಡಿದ್ದೀನಿ, ನನಗೆ ಏನು ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ನಾನು ಏನ್ ಮಾಡ್ತೀನಿ ಅನ್ನೋದು ನೀವು ಕೇಳ್ತೀರಿ, Yes. ಹೌದಾ? ಹೇಳಿ, ಅವಾಗ ನೀವು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಲ್ಲ, ಎಕ್ಸ್ಪೆಕ್ಟೇಷನ್ ಅಲ್ಲಿ ಮತ್ತೆ ಇಲ್ಲ. ನೀವೇನ್ ಮಾಡ್ತೀರಾ ಅವಾಗ? ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಆ ಟೈಮಲ್ಲಿ ಏನ್ ಮಾಡಕ್ ಸಾಧ್ಯ, ನನ್ ಕೆಪಾಸಿಟಿ, ನನ್ನ ದೇಹ ಇವತ್ತಿನ ದಿವಸ ನನಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ, ಆಗ್ಲಿಲ್ಲ, ಆಗ್ಲಿಲ್ಲ, ಆಗ್ಲಿಲ್ಲ ಬೇಕಾಗಿರೋದು ಹಣ ಅಲ್ಲ. ಅಲ್ಲ, ಆಗ್ಲಿಲ್ಲ ಬೇಕಾಗಿರೋದು. ಸರ್, ಆಗ್ಲಿಲ್ಲ, ಏನ್ ಮಾಡ್ತೀರಾ ಆಗ್ಲಿಲ್ಲ ಅನ್ನೋ ಟೈಮಲ್ಲಿ ಸರ್? ನೀವ್ ಯಾರಿಗೆ ಹೆಲ್ಪ್ ಮಾಡಿದಾರೆ ಹೇಳಿ? ಒಂದು ಎಜುಕೇಶನ್ ಮಾಡಿರ್ಬೋದು, ಒಂದು ಹಾಸ್ಪಿಟಲೈಸೇಷನ್ ಮಾಡಿರ್ಬೋದು, ಇನ್ನೇನೋ ಒಂದು ಊಟಕ್ಕೆ ಮಾಡಿರ್ಬೋದು. ಆ ಸಂದರ್ಭ ನಿಮಗೆ ಉದ್ಭವ ಆದರೆ ನೀವು ಎಕ್ಸ್ಪೆಕ್ಟೇಷನ್ ಇರಲ್ವಲ್ಲ ನಿಮ್ಮಲ್ಲಿ? ನಾನ್ full- ನಿಮ್ಮ ಬದುಕು ಹೇಗೆ? ನಾನು ಫುಲ್ ಅದು ಖಾಲಿ ಆಗ್ಬಿಟ್ಟು ನಂದೆಲ್ಲ ಹೋಗೋವರೆಗೂ ನಾನು ಆ ಒಂದು ಸರ್, ಅದನ್ನ ಹೇಳಕ್ಕೆ ಬರಲ್ಲ. ಯಾಕೆಂದ್ರೆ ಸಂದರ್ಭ ಸಮಯಗಳು ಇನ್ಸಿಡೆಂಟ್ಸ್ ಹಿಂಗೆ ಬರ್ತಾವಂತ ಯಾವುದೂ ಇಲ್ಲ, ಯಾವುದಕ್ಕೂ ಕೂಡ ನಾವು ಹಿಂಗೆ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅವು ಹಿಂಗೆ ಆಗುತ್ತೆ, ಅದು ಪ್ರೊಡಿಕ್ಷನ್ಸ್ ನಮ್ಮಲ್ಲಿ ಏನೂ ಇಲ್ಲ. ಸೊ ಏನಾದ್ರೂ ಆಗ್ಬೋದು. ಆದ್ರೆ ನಿರೀಕ್ಷೆ ಇಟ್ಕೊಳ್ಳೇಬೇಕಾಗುತ್ತೆ. ಸರ್, ಅಲ್ಲ ಸರ್, ಪ್ರವೀಣ್. ನಿರೀಕ್ಷೆ ಇಲ್ದಲೆ ಹೆಂಗ್ ಬದುಕ್ತೀರಾ ಅಂತ ಹೇಳಿ ಹಾ, ಸರ್. ಒಂದ್ ಅಲ್ಲ, ಬದುಕೆ ನಿರೀಕ್ಷೆ, ಈ ಬದುಕೆ ನಿರೀಕ್ಷೆ. ನಾವು ನಾಳೆಗಾಗಿ ಬುತ್ತಿ ಕಟ್ತೀವ. ಈಗ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ. ಹೇಳಿ. ಓಕೆ, ಈಗ ನಿಮ್ಮ ಪ್ರಶ್ನೆ ಏನು ಅಂತಂದ್ರೆ, ನಿಮಗೆ ಯಾರು ಹೆಲ್ಪ್ ಅಂದ್ರೆ ನಿಮಗೆ ಏನಾದ್ರೂ ತೊಂದರೆ ಬಂದಾಗ ನಾವು ಎಕ್ಸ್ಪೆಕ್ಟೇಷನ್ ಇಲ್ದಲೆ ನಾವು ಬದುಕ್ತಾ ಇದೀವಿ, ಹಾ. ನಾವ್ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಅನುಭವಿಸ್ಬೇಕು ಒಂದೇ. ಹ್ಮ್. ಯಾಕೆ ಗೊತ್ತಾ, ಹ್ಮ್. ಇವಾಗ ನಿನಗೆ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅಂತಂದಾಗ, ನಿಜವಾಗ್ಲೂ ನಿನಗಿದ್ದಾಗ, ಹ್ಮ್. ಇವಾಗ ನೀನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಕೇಳ್ತಾ ಇದೀಯ ಮಾತನ್ನ, ನಿನಗೆ ಎಕ್ಸ್ಪೆಕ್ಟೇಷನ್ನೇ ಇಲ್ಲ, ನಿನಗೆ ಏನೂ ಇಲ್ಲ, ಜೀರೋ ಅಂತಂದಾಗ ನಿನ್ನ ಮೇಲೆ ನೀನು ಡಿಪೆಂಡ್ ಆಗ್ತೀಯ ಹೊರತು ಇನ್ನೊಬ್ಬರ ಮೇಲೆ ಯಾಕೆ ಡಿಪೆಂಡ್ ನಾನು ಆಗ್ತೀಯ? ಯಾಕೆ ಇದು ಕೇಳ್ತಾ ಇದೀನಿ ಅಂದ್ರೆ, ನೀವು ಮಾಡಿದಿರಲ್ಲ ಸಹಾಯ, ಅದು ಅವನಿಗೆ ಏನಿತ್ತು ನೀಡ್ ಅಂತ ತಿಳ್ಕೊಂತಾನೆ ಮಾಡಿದೀರಾ? ಅವನ ಆಪೋಸಿಟ್ ಅವ್ನಿಗೆ ಏನಿತ್ತು, ಅವನಿಗೆ ಅವಶ್ಯಕತೆ ಏನಿತ್ತು, ನಾನು ಅದನ್ನ ಹೇಳ್ತಾ ಇದ್ದೀನಿ ನಿನಗೆ. ಅವನ ಅವಶ್ಯಕತೆನೆ ತಿಳ್ಕೊಂಡಲ್ಲೇ ಮಾಡಿದ್ರೆ ಅದು ಕುರುಡುದಾನ ಆಗ್ಬಿಡುತ್ತೆ. ಅಲ್ಲಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಈಗ ಯಾವರೇ ಬಂದಾಗ ನಿಜವಾಗ್ಲೂ ಅವನ ಅವಶ್ಯಕತೆ ಏನಿದೆ, ಅದೇನಿದೆ ಅದಲ್ಲ, ಹ್ಮ್. ನಿನಗೆ ಕೂಡ ಕೆಪಾಸಿಟಿ ಇದೆಯಾ? ಒಂದು ಸಣ್ಣ ಒಂದು ಸ್ಟೋರಿ ಹೇಳ್ತೀನಿ. ಹ್ಮ್. ಒಂದು ಸಿನಿಮಾ. ಇನ್ನೊಂದು ಇಲ್ಲಿ ಮುಗಿಸ್ತೀನಿ. ಈಗ ನಾನು ಕೊಡ್ಬೇಕು ಅಂತ ಇಲ್ಲಿ ಕೂತಿದ್ದೀನಿ ಅಂದಾಗ ಕೇಳ್ಕೊಂಬರೋರು ಕೋಟಿ ಜನ ಇದಾರಣ್ಣ. ಹೌದು, ನೀನ್ ಯಾಕೆ ಕೊಡಕ್ ಹೋಗ್ತೀಯಾ? ಅಲ್ಲ, ಅದ್ ನಿಜವಾದ ಅವಶ್ಯಕತೆ ತಿಳ್ಕೊತೀನಿ ನಾನು. ಥು, ಅದು ಬೇಡ ಅಂತ. ಯಾಕಂದ್ರೆ ಪ್ರಪಂಚದಲ್ಲಿ ಎಷ್ಟು ಜನದ ಅವಶ್ಯಕತೆ ತಿಳ್ಕೊಂತೀವಿ ನಾವು. ಮತ್ತೆ ನೀವು ಕೊಡೋದೇ ಬರಲ್ಲ ಅಲ್ಲ, ಅವಾಗ ನೀವು ಕೊಡೋದೇ ಬರಲ್ಲ, ನೀವ್ ಯಾರಿಗೂ ಏನು ಕೊಡೋದೇ ಬರಲ್ಲ, ಇಸ್ಕೊಡೋದು ಬರಲ್ಲ, ನೀವು ಸುಮ್ನೆ ತಪಸ್ಸಾಗಿ ಕೂತ್ಕೋಬೇಕಾಗತ್ತೆ. ಅಯ್ಯೋ, ನೀನು ಎಲ್ಲೋ ಹೋಗ್ತದೆ. ಈಗ ಒಂದು ಸಿಂಪಲ್, ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದ್ರೆ, ನಿನಗೆ ಕೊಡಬೇಕು ಅನ್ಸಿದ್ರೆ ಕೊಡು, ಇಲ್ಲಿದ್ರೆ ಇಲ್ಲ. ಅವರ ಉದ್ದೇಶಗಳು ಅದು ಪ್ರಪಂಚ ನೋಡೋದಕ್ಕೆ ಹೋಗ್ಬೇಡ. ಇವಾಗ ನೀನು ಎಲ್ಲ ಪ್ರಪಂಚದಲ್ಲಿ ಸಹಾಯ ಮಾಡೋಕ್ಕಾಗಲ್ಲ, ಇಲ್ಲ, ಹೌದಾ? ಯಾರೋ ನಿನಗೆ ಬಂದು ಸ್ನೇಹಿತರು ಕೇಳ್ಬೋದು, ಅನ್ನೋ ಬಂಧುಗಳು ಕೇಳ್ಬೋದು, ಯಾರೋ ಕೇಳ್ಬೋದು ಅಂತ ಅಂದ್ಕೋ. ಆಗ ನಿನ್ನ ಹತ್ರ ಇದ್ರೆ, ನಿನ್ನ ಹತ್ರ ₹1,00,000 ಇದ್ರೆ, ನಿನಗೆ ಕೊಡೋ ಮನಸ್ಸಿದ್ರೆ 10,000 ಕೊಡು. ನಿರೀಕ್ಷೆ ಮಾಡ್ಬೇಡ. ₹1,00,000 ಅಲ್ಲ, ನಿನ್ನ ಹತ್ರ ₹1,00,000 ಇದ್ದು ಅವ್ನು ಏನು ಉದ್ದೇಶಕ್ಕೆ ಬೇಕಾದ್ರೂ ಕೇಳ್ತಾ ಇರ್ಲಿ, ಅವನಿಗೆ ಅಲ್ಲ, ನಿನಗೆ ಕೊಡ್ಬೇಕಂತ ಮನಸ್ಸಿರ್ಬೇಕು. ಅವನಿಗೆ ಮನ್ಸಿದೆ, ಆ ಉದ್ದೇಶ ಏನ್ ಬೇಕಾದ್ರೂ ಆಗಿರ್ಲಿ. ಅವನಿಗೆ ಏನಾದ್ರೂ ಅಲ್ಲ ಅಲ್ಲ, ಏನಾದ್ರೂ ಆಗಲಿ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಅರ್ಥ ಆಗುತ್ತೆ. ಒಬ್ಬ ತೆಲುಗು ಸಿನಿಮಾದಲ್ಲಿ ಒಂದು ಸ್ಟೋರಿ, ಅವನಿಗೆ ಆಗಲೇ 60 ಸಮೀಪಿಸ್ತಾ ಇರ್ತದೆ. ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟಿಂಗು ಕುತ್ಕೊಂಡಿರ್ತಾರೆ, ಅದು ಅಂದರೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಒಬ್ಬ ಮಗುನ ಕರ್ಕೊಂಡು ಒಬ್ಬ ತಾಯಿ ಬರ್ತಾಳೆ. ಬಂದು ಆ ಮಗುಗೆ ಗುಂಡು ಮಾಡಿಸಿರ್ತಾರೆ. ಬಂದು ಅಳ್ತಾಳೆ, ಎಲ್ಲರಿಗೆ ಹೇಳ್ತಾಳೆ, ಕ್ಯಾನ್ಸರ್ ಆಗಿದೆ, ಏನಾದರೂ ಸಹಾಯ ಮಾಡಿ, ನನ್ನ ಕೈಲಂತ ಆಗ್ತಾ ಇಲ್ಲ. ಒಬ್ಬರು 50, 100, 200, 300 ಕೊಡ್ತಾರೆ. ಇವನ ಹತ್ರ ₹5,000 ಇರ್ತಾರೆ. ₹5,000 ತೆಗೆದು ಕೊಡ್ತಾನೆ. ಹೆಂಡ್ತಿ ನೋಡ್ತಾಳೆ, ಸುಮ್ಮನೆ ಆಗ್ತಾರೆ, ಏನು ಮಾತಾಡಲ್ಲ. ಅದು ಮತ್ತೆ ತೋರಿಸ್ಕೊತಾರೆ, ಮನೆಗೆ ಹೋಗ್ತಾರೆ, ಎಲ್ಲ ಆಯಿತು. ಒಂದು 4-5 ದಿನ ವಾರದಲ್ಲಿ ಒಂದು
ಬೆಳಿಗ್ಗೆ ಕಾಫಿ ಕುಡಿಬೇಕಾದ್ರೆ ಪೇಪರು ತೊಗೊಂಡು ಬರ್ತಾಳೆ ಹೆಂಡತಿ. ತೊಗೊಂಡ್ಬಂದು ಪೇಪರ್ ಮುಂದೆ ಹಿಂಗೆ ಬಿಸಾಕ್ತಾಳೆ. ಫೋಟೋ ಇರ್ತದೆ ಅಲ್ಲಿ, ಅದೇ ತಾಯಿ ಮಗನ ಫೋಟೋ ಇರ್ತದೆ, ಕೆಳಗೆ ಹಾಕಿರ್ತಾರೆ, ಮೋಸ ಮಾಡುವವರಿದ್ದಾರೆ ಜಾಗ್ರತೆ. ಇಲ್ಲಿ ಬಂತದು. ಹೇಳ್ತೀನಿ ಕೇಳು. ಮೋಸ ಮಾಡೋರಿದ್ದಾರೆ ಜಾಗ್ರತೆ ಅಂದ ತಕ್ಷಣ ಅವ್ನು ನೋಡ್ತಾನೆ, ನೀವು 5,000 ಕೊಟ್ಟಿರಲ್ಲ, ಆ ಹುಡುಗಿ ಕ್ಯಾನ್ಸರೇ ಇಲ್ಲ, 5,000 ಕೊಟ್ಬಿಟ್ರಿ ಅಂದ ತಕ್ಷಣ ಏನು ಮಾಡ್ತಾನೆ, ಕಾಫಿ ಕುಡಿಯೋದನ್ನ ಅಲ್ಲಿ ಇಟ್ಬಿಟ್ಟು ಚಪ್ಪಾಳೆ ಹೊಡೆದು ಖುಷಿ ಪಡ್ತಾನೆ ಅವನು. ಅಮ್ಮಯ್ಯ ದೇವರೇ, ಒಳ್ಳೆ ಕೆಲಸ ಆಯ್ತಪ್ಪ, ಮತ್ತು 5,000 ಹೋಯ್ತಲ್ಲ ಅಂತ. ಅಲ್ಲಲ್ಲಲ್ಲ, ನಮ್ಮ ಉದ್ದೇಶ ಏನಿತ್ತು, ಮಗುಗೆ ಕ್ಯಾನ್ಸರ್ ಹೋಗಬೇಕು ಅಂತ ದುಡ್ಡು ಕೊಟ್ಟೆ ನಾನು. ಇವಾಗ ಕ್ಯಾನ್ಸರೇ ಇಲ್ಲಲ್ಲ. ಅರ್ಥ ಆಯ್ತಾ? ನನ್ನ ಉದ್ದೇಶ ಮಗುಗೆ ಕ್ಯಾನ್ಸರ್ ಹೋಗ್ಬೇಕಂತಿತ್ತು. ಈಗ ನನ್ನ ಸಂತೋಷ ಏನಪ್ಪಾ ಅಂತಂದ್ರೆ, ನನ್ನ ಮಗು ಕ್ಯಾನ್ಸರೇ ಇಲ್ಲ. ನನಗೆ ಹಣ ನೀನು ಕೊಟ್ಟು ಉದ್ದೇಶ ಏನು? ಹೋಗ್ಬೇಕು ಅಂತ. ಕ್ಯಾನ್ಸರ್ ಇಲ್ಲ. ಉದ್ದೇಶ ಮಾತ್ರ ಇಂಪಾರ್ಟೆಂಟ್ ಇಲ್ಲಿ. ಎಕ್ಸಾಕ್ಟ್ಲಿ, ನಾನು ಹೇಳಕ್ ಹೊಂಟಿರೋದು ಅದೇ. ಯಾವುದೇ ಆಗಲಿ ನೀವು ಕೊಡಬೇಕಾದ್ರೆ ಅವ್ರದ್ದು ಕುತ್ಕೊಂಡು ಪ್ರಪಂಚನ ನಾವು ನೋಡಿ, ಅವ್ನು ಕರೆಕ್ಟ್ ಇದಾನ ಇಲ್ಲ, ಇವನು ಕರೆಕ್ಟ್ ಇದಾನ ಇಲ್ಲ, ಅವ್ನು ತಗೊಂಡು ಏನು ಮಾಡ್ತಾನೆ. ಈಗ ನಾವು ಭಿಕ್ಷೆಗಾರಿಗೆ ಅದು ಕಷ್ಟ ಅಂತ ಬರ್ತಾನೆ, ಹಾಕ್ತೀವಿ. ಅವ್ನು ಹೋಗ್ಬಿಟ್ಟು ಆರಾಮಾಗಿ ಅವನು ಒಂದು ಬಾಟಲ್ ಕೊಡ್ಕೊಂಡು ಕುಡಿತಾನೆ, ಅವನಿಷ್ಟ ಅದು. ನಿನಗಿಷ್ಟ ಇದ್ರೆ ಕೊಡು, ಇಲ್ಲದ್ರೆ ಇಲ್ಲ. ಅವನೇನು ಮಾಡ್ತಾನೆ, ನೆಕ್ಸ್ಟ್ ಏನಾಗುತ್ತೆ, ಅಪಾತ್ರದಾನ ಆಗುತ್ತೆ, ಆ ಪಾತ್ರದಾನ ಆಗುತ್ತೆ, ಈ ಪಾತ್ರ. ನೀನು ಯಾವಲ್ಲ ಕೇಳಕ್ಕೆ ಅಪಾತ್ರದಾನ ಗಿಪಾತ್ರದಾನ. ನಿನ್ನ ಮನಸ್ಸು ಇಚ್ಛೆ ಇತ್ತು ಕೊಡು, ಇಲ್ಲ ಬಿಡು, ಅಷ್ಟೇ ಆಗಲಿ. ನಾನು ಕೊಟ್ಟೆ, ಅದೇನೋ ಉದ್ಧಾರ ಮಾಡಿದೆ, ಹಂಗಾಯ್ತು ಹಿಂಗಾಯ್ತು, ನೋ, ನಥಿಂಗ್, ಏನು ಬೇಕಾಗಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಕೊಡೋ ನಿಜವಾದ ಅಲ್ಲಲ್ಲ, ನಾನು ಅದೇ ಹೇಳ್ತಿರೋದು. ನನ್ನ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಕ್ತಾ? ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಬಿಡೋದಾಗಿರ್ಬೋದು, ಅದಾಗಿರ್ಬೋದು, ನಮ್ಮದಲ್ಲದು. ನಮ್ಮದೇನಪ್ಪ, ನಿರಪೇಕ್ಷಯುತವಾಗಿರ್ತಕ್ಕಂಥ ದಾನ. ಅದು ದಾನನೋ ಸಹಾಯನೋ ಇನ್ನೊಂದು ಗೊತ್ತಿಲ್ಲ, ಕೊಟ್ವ ಬಿಡು, ಕೈ ಮುಗಿದೋಯ್ತು, ಕ್ಲೋಸ್. ನೆಕ್ಸ್ಟ್ ನಾವೇನು ಮಾಡ್ತೀವಿ, ನಾವು ಇಷ್ಟು ಜನಕ್ಕೆಲ್ಲ ಸಹಾಯ ಮಾಡಿದ್ವಿ. ಇವಾಗ ಭಾಳಷ್ಟು ಜನ ಸ್ಟೋರಿಗಳಲ್ಲಿ ಬರೆಯೋದು ಕೂಡ ಅದೇನೆ. ಆತ ಒಬ್ಬ ಇರ್ತಾನೆ, ಎಲ್ಲರಿಗೂ ದಾನ ಕೊಟ್ಟೆಲ್ಲ ಆಗ್ತಾನೆ, ಬಿಕಾರ ಆಗ್ತಾನೆ, ಅವನಿಗೆ ತಿನ್ನೋ ಕೂಳಿರಲ್ಲ, ಯಾರು ಕೇಳೋದೇ ಇಲ್ಲ ಅಂತ ಸಿನಿಮಾದಲ್ಲಿ ತೋರಿಸ್ತಾರೆ. ಅಂದರೆ ಅವನು ಎಷ್ಟು ಒಳ್ಳೆಯವನು ಅಂತ ತೋರಿಸ್ದಂಗೆ. ಮತ್ತು ಒಳ್ಳೆಯವನಲ್ಲ ಅವನು ಕೆಲಸಕ್ಕೆ ಬರೋದವನು ಅಂತ. ಯಾಕೆಂದರೆ ಯಾವುದೇ ಒಂದು ದಾನ ಮಾಡೋದಕ್ಕೆ ಯಾವುದೇ ಒಂದು ಲಿಮಿಟ್ ಇರುತ್ತೆ. ಫಸ್ಟ್ ನನ್ನ ಸೆಂಟ್ರಿಕ್ ಆಗಿ ನಾನು ನೋಡ್ಕೋಬೇಕು. ನನಗೆ ಸಂಬಂಧಪಟ್ಟ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ಅವ್ರ ಸೇಫ್ಟಿ ಎಲ್ಲ ನೋಡ್ಕೊಂಡು ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡು. ಅಷ್ಟು ಬಿಟ್ಬಿಟ್ಟು ಕಂಡ್ಕೊಂಡವ್ರಿಗೆಲ್ಲ ಎಲ್ಲವನ್ನು ಕೊಟ್ಬಿಟ್ಟು ನಾನು ಹೋಗಿ ಭಿಕ್ಷೆ ಬೇಡ್ತೀನಿ, ನನ್ನ ಯಾರು ನೋಡಲಿಲ್ಲ ಅಂತಂದ್ರೆ ನೋಡಲ್ಲ. ಯಾಕೆ ನೋಡೋಕೆ ಹೋಗ್ತಾರೆ? ಯಾಕೆ ಅಂತಂದರೆ ಎಲ್ಲಿ ಕೇರ್ಲೆಸ್ನೆಸ್ ಇರುತ್ತೋ ಅಲ್ಲಿ ಸಮಾಜ ಒಪ್ಪಲ್ಲ. ನಾವು ಸಿನಿಮಾದ ಕತೆ ಹೇಳಿದಾಗ 5,000 ರೂಪಾಯಿ ಕೊಟ್ಟವನು, ಅವ್ನಿಗೇನು ಲೆಕ್ಕನೇ ಇಲ್ಲ. ಯಾಕಂದರೆ 5,000 ರೂಪಾಯಿ ಅವ್ನಿಗೇನು ಅನಿಸಲ್ಲ. ಓಕೆ, 1% ಅಲ್ಲ, ಎಷ್ಟೇ ಇರ್ಬೋದು, ಒಂದು 5,000. ಎಲ್ಲರೂ 100, 50, 200, 300 ಕೊಡ್ತಾ ಇದ್ರು, ಇವನು 5,000 ಕೊಟ್ಟ. ಅವ್ನಿಗೇನು 5,000 ರೂಪಾಯಿ ಕೊಟ್ಟೋದಕ್ಕೋಸ್ಕರ ಏನು ಅನಿಸ್ಲೇ ಇಲ್ಲ. ಓಕೆ, ಅದೇ ಅವನು 5 ಲಕ್ಷ ಕೊಟ್ಟಿದ್ರೆ ಬಿಯಾಂಡ್ ಹಿಸ್ ಲಿಮಿಟ್ ಅಲ್ಲ, ಹುಡ್ಕೊಂಡು ಹೋಗ್ತದ, ಹುಡ್ಕೊಂಡು ಹೋಗ್ತಿದ್ದ, ಕ್ಯಾನ್ಸರ್ ಎಲ್ಲ ವಾಪಸ್ ಕೊಡು. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿರ್ತಕ್ಕಂಥ ಒಂದು. ಅಲ್ಲ, ಯಾವುದೇ ಆಗಲಿ ನಿನ್ನಲ್ಲಿ ಎಷ್ಟಿರುತ್ತೋ ಅದರಲ್ಲಿ ಇಷ್ಟು ಅಂತ ಮಾಡಿದರೆ ನಿನಗೆ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ನಿನ್ನಲ್ಲಿ ಇದ್ದದ್ದೆಲ್ಲ ನೀನು ಮಾಡಿದೆ ಅಂತ ಅಂದ್ಕೋ. ಓವರ್ ಆಗಿ ಅದೇ ಅವ್ರು ನಮಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರು ಸಮಾಜದೆಲ್ಲ ಹಂಗೆ ಬಿಂಬಿಸ್ತಾರೆ, ಹಿಂಗೆ ಬಿಂಬಿಸ್ತಾರೆ, ದಾನ ಸೂರ ಕಾರಣ ಅಂತಾರೆ, ಯಾವ ಕಾರಣ ಅಂತಾರೆ ಅಂದರೆ ನೀನು ಕೂಡ ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ಅಂದ್ರೆ ಓವರ್ ಆಲ್ ಆಗಿ ನಾವು ಇವಾಗ ಎಕ್ಸ್ಪೆಕ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಏನಕ್ಕಪ್ಪ ಅಂತ ಅಂದ್ರೆ, ಈ ಸಂಬಂಧಗಳಲ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ತಿಳ್ಕೊಂಡಿದ್ದೇನಪ್ಪ ಅಂದ್ರೆ, ನಾನ್ ತಿಳ್ಕೊಂಡಿದ್ದೇನಪ್ಪ ಅಂದ್ರೆ ಈ ಒಂದು 10 ಮಿನಿಟ್ ಡಿಸ್ಕಷನ್ ಮಧ್ಯದಲ್ಲಿ ತಿಳ್ಕೊಂಡಿದ್ದೇನಪ್ಪ ಅಂದ್ರೆ, ನನ್ನ ಹತ್ರ ಇರೋದ್ರಲ್ಲಿ ಸ್ವಲ್ಪ ಪರ್ಸೆಂಟ್ನ ನಾನು ಮಾಡಬೇಕು. ಅದರಿಂದ ಯಾವುದೇ ನಿರೀಕ್ಷೆಗಳು ಇರಬಾರ್ದು. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ಅವ್ರು ಏನು ಮಾಡಿದ್ರು ಅದನ್ನಂತ ಹುಡುಕೋ ಅವಶ್ಯಕತೆ ನನಗಿಲ್ಲ. ಇಲ್ಲ. ನಿರೀಕ್ಷೆ ಅಂತಂದರೆ ಬರೀ ದುಡ್ಡಿಂದ ಒಂದೇ ಅಲ್ಲ. ಈಗ ಯಾರೋ ನಮ್ಮ ಮೇಲೆ ಅಪಾರ್ಥ ಮಾಡ್ಕೊತಾರೆ, ನಮ್ಮ ಸಂಬಂಧಿಕರಲ್ಲಿ ಯಾರಿಂದನೋ ಅಪಾರ್ಥ ಮಾಡ್ಕೊತಾರೆ, ಏನೋ ಮಾಡ್ತಾರೆ. ನಮ್ಮನ್ನು ಯಾರೋ ಹತ್ರ ಏನೋ ಬೈತಾರೆ. ಸೊ ನಾನು ಪ್ರವೀಣನ ಹಿಂಗೆ ಅಂದ್ಕೊಂಡಿದ್ದೆ, ನಾನು ಹಿಂಗೆ ಮಾಡಿಬಿಟ್ಟ, ಅವ್ರ ತಂಗಿನೋ ಅಕ್ಕನೋ ಇರ್ತಾಳೆ ಅಂತ ಅಂದ್ಕೊಂಡು ಅವರು
ಏನು ಅದು ಅಪಾರ್ಥ ಮಾಡ್ಕೊಂಡು ಬೈಕೊಳ್ತಾರೋ ಅಥವಾ ಅವರ ಹೆಂಡತಿ ಮೇಲೆ ಕೋಪ ಇಟ್ಕೊಂಡು ಇನ್ನೊಬ್ರಿದ್ರೆ ಬೈಕೊಳ್ತಾರೋ ಇಲ್ಲ ಅದು ನೋವಾಗ್ಲಿ ಅಂತಲೇ ಬೈತಾರೋ. ಕೆಲವ್ರು ಏನು ಮಾಡ್ತಾರೆ, ಬೇಕು ಅಂತ ಹೋಗಿ ಹೇಳು ಬೇಕಾದ್ರೆ ನೀನು ಅಂತಂದು ಹೇಳ್ಬಿಟ್ಟು ಹೇಳಿಸಿ ಬಂದು ನಮಗೆ ನೋವಾಗಲಿ, ಅವರು ಬಂದು ಹೇಳಿದಾಗ ನಮಗೆ ನೋವಾಗಲಿ ಅಂತ. ಸೊ ಇದು ಕೂಡ ನಿರೀಕ್ಷೆನೇ. ಈಗ ನಾವು ನೋವು ಪಟ್ಟರೆ ನಿರೀಕ್ಷೆನೆ. ಯಾರೋ ಬಂದು ನಮ್ಮನ್ನು ಹೇಳಿದ್ರು, ವಾಸ್ತವವಾಗಿ ಇದು ಸಾಧ್ಯ ಯಾರೋ ಅಂತ. ವಾಸ್ತವ ಜೀವನದಲ್ಲಿ ನಿರೀಕ್ಷೆಗಳಿಲ್ಲದೆ ಬಂಧುಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ಳೋದು ವಾಸ್ತವ ಜೀವನದಲ್ಲಿ ಸಾಧ್ಯವೇ? ವಾಸ್ತವ ಜೀವನ ಅವಾಸ್ತವ ಜೀವನ ಅಂತಿಲ್ಲ ಸರ್. ನಾನು ಅದೇ ಹೇಳಿದೆ. ಈಗ ನಾವು ಸಂತೋಷವಾಗಿ ಜೀವನ ನಡೆಸಬೇಕು ಅಂತಂದರೆ, ನಾನು ಸಂತೋಷವಾಗಿ ಜೀವನ ನಡೆಸಬೇಕು ಅಂತಂದರೆ ನಾನು ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾನು ಸಂತೋಷವಾಗಿ ಇರ್ತೀನಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವರು ಯಾವ ರೀತಿ ನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೋ ನಾನು ಆ ರೀತಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಈಗ ಅವ್ರ ತಂಗಿ ಎಲ್ಲೋ ಇದ್ಲು, ನಮ್ಮ ಅಣ್ಣ ಇವತ್ತು ಅದನ್ನು ನಾನು ಹೇಳಿದ ಮಾತುಗಳಿಗೆ ಕೊರಗಿ ಸಾಯ್ಬೇಕು ಅಂತ ಅಂದ್ಕೊಂಡ್ಲು ಅಂತ ಕೊರಗಿ ಸಾಯ್ತಾನೆ. ಅಂದರೆ ಅವಳು ಏನು ಎಕ್ಸ್ಪೆಕ್ಟ್ ಮಾಡಿದ್ದ, ಇವ್ರ ತಂಗಿ ಏನು ಎಕ್ಸ್ಪೆಕ್ಟ್ ಮಾಡಿದ್ಲು, ಇವು ನಂಗೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅರ್ಥ ಆಯ್ತಾ? ಇವಾಗ ಯಾರೇ ಏನೇ ಬಂದರೂ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮನ್ನು. ಒಬ್ಬ ಸ್ನೇಹಿತ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು. ಪ್ರವೀಣನ ಇವಾಗ ನೋಡು, ಪ್ರವೀಣ ಏನಾಗಿರ್ತಾನೆ ಅಂತ ಅಲ್ಲಿ ಮಾತಾಡ್ತಾ ಇರ್ತಾರೆ. ಪ್ರವೀಣ್ ಅದೇ ಆಗಿರ್ತಾನೆ. ಯಾಕೆಂದ್ರೆ ಅವ್ನಿಗೆ ಗೊತ್ತು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾನೆ. ಆದ ಕಾರಣ ಅದನ್ನೇ ಕರೆಕ್ಟಾಗಿ ಆ ಎಮೋಷನ್ನೇ ಪಿಂಚ್ ಮಾಡ್ತಾನೆ, ಆ ಎಮೋಷನ್ನೇ ಒತ್ತಾನೆ ಬಟನ್. ಸೊ ಪ್ರವೀಣ್ ಹಂಗೆ ಆ್ಯಕ್ಟ್ ಮಾಡ್ತಾನೆ. ಈಗ ಪ್ರವೀಣ್ನ ಹತ್ರ ಆ ಎಮೋಷನ್ಸು ಬ್ಯಾರಿಯರ್ ಇಲ್ಲ, ಆ ನನ್ನ ಅನ್ನೋ ಒಂದು ಈ ಅಟ್ಯಾಚ್ಮೆಂಟ್ ಇಲ್ಲ ಅಂತಂದರೆ ಯಾರು ಹೌದಾ ನಮ್ಮ ತಂಗಿ ಹೇಳಿಲ್ಲ, ಅವಳು ಹಂಗೇನ ಮೊದಲಿಂದ ಅಂತ ನಕ್ ಕಳಿಸ್ಬಿಟ್ರೆ ಅವ್ನು ಹೇಳಿದವನು ಔಟು. ಹೇಳಿದವನು ಅವನೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದಿರ್ತಾನೆ. ಹೌದಾ ಪ್ರವೀಣ ಹಿಂಗಂದ್ರೆ ಅಣ್ಣ ಅಂತಂದು ಹೇಳ್ಬಿಟ್ಟು ಇವನು ಬಯಸ್ತಾ ಇರ್ತಾನೆ. ಅವ್ನು ಮಧ್ಯ ಸೆಂಟರ್ ಬಂದಿರ್ತಾನಲ್ಲ ಹೇಳಕ್ಕೆ, ಅವ್ನು ಬಯಸ್ತಾ ಇರ್ತಾನೆ. ಬಾಣ ಕುತ್ಕೋಣ ಅಂತ ಕೂಡಿಸ್ಬಿಟ್ಟು ಕಾಫಿ ಕುಡಿಸಿ, ನೋಡೋಣ ನಾನು ಇಷ್ಟೆಲ್ಲ ಮಾಡಿದೆ ನಮ್ಮ ತಂಗಿಗೆ, ನಾನು ಹಿಂಗೆಲ್ಲ ಮಾಡಿದೆ ಅಂತ ಪ್ರವೀಣ್ ಎಲ್ಲ ಚರಿತ್ರೆ ಹೇಳ್ತಾನೆ ಅಂತಂದು ಹೇಳ್ಬಿಟ್ಟು ಇಲ್ಲಿದ್ದು ಓದ್ಕೊಂಡಾಗ ಅಲ್ಲಿ ಹೇಳ್ಬೇಕು. ಮತ್ತೆ ಅವನಿಗೆ ಆಸೆ ಇತ್ತು. ಅವನಿಗೆ ಪ್ರವೀಣ್ ಏನು ಮಾಡಿದ, ಒಂದೇ ಮಾತು ಹೌದಾ ಗೊತ್ತಾಗ್ಲಿಲ್ಲ ಬಿಡು, ಮುಗಿದೋಯ್ತು, ಕ್ಲೋಸ್. ಯಾವಾಗಲೂ ಹಂಗೇನ ಅವಳು ಮಾಮೂಲು, ಮುಗಿದೋಯ್ತು. ಯಾಕಂದ್ರೆ ಪ್ರವೀಣನಿಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ, ಯಾವ ಎಮೋಷನ್ಸು ಇಲ್ಲ. ಆಮೇಲೆ ಒಂದು ವೇಳೆ ತಂಗಿ ಕಂಡಾಗ್ಲೂ ಕೂಡ ಪ್ರವೀಣ ಏನು ಕೇಳಕ್ ಹೋಗಲ್ಲ, ಗೊತ್ತೇ ಇಲ್ಲ ಪ್ರವೀಣಗೆ ಅದು. ಅರ್ಥ ಆಯ್ತಾ? ಪ್ರವೀಣ ಅದನ್ನು ತಗೊಂಡೇ ಇಲ್ಲ. ಮತ್ತೆ ಮಾಮೂಲಾಗಿ ಮಾತಾಡಿಸಿದೆ ತಂಗಿಗೆ ಶಾಕ್ ಆಗೋಯ್ತು. ನಾನು ಇಷ್ಟೆಲ್ಲ ಮಾಡಿದೆ, ನಮ್ಮಣ್ಣ ಏನು ಆರಾಮಿದ್ದಾನೆ, ನಾನು ನೋಡಿದ್ರೆ ಕೊರಗಿ ಸಾಯ್ತಾ ಇದ್ದೀನಿ. ಅಂದರೆ ಬರೀ ದುಡ್ಡಲ್ಲಿ ಮಾತ್ರ ಅಲ್ಲ ಹೇಳ್ತಿರೋದು ನಾನು, ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ಕೂಡ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ನೋಡಿ ಎಷ್ಟು ನಮಗೆ ಸುಖ ಅನಿಸುತ್ತೆ ನಮಗೆ. ಅಂದ್ರೆ ನಾನು ಹೇಳ್ತಾ ಇರೋದು, ಇವತ್ತು ನಾವೇನೋ ಮಾತಾಡಿದ್ದೀವಿ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಾರದಂಗೆ ಮಾಡೋದಂತಲ್ಲ. ನಮ್ಮ ತಲೆಯಲ್ಲಿ ಆ ಒಂದು ನಾವು ಬ್ಯಾರಿಯರ್ನ ಕಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಅವು ಬರೋದೇ ಇಲ್ಲ, ಒಡ್ಕೊಂಡು ಆ ಬ್ಯಾರಿಯರ್ ಒಡ್ಕೊಂಡು ಹೋಗ್ತಾ ಇರ್ತವೆ. ಇವೆಲ್ಲ ಎಕ್ಸ್ಪೆಕ್ಟೇಷನ್ಸು ಈ ಎಮೋಷನ್ಸು ಒಡ್ಕೊಂಡು ಹೋಗ್ತಾ ಇರ್ತವೆ. ನನಗೆ ಏನಿರೋದಲ್ಲ. ಈ ಯಾವಾಗ ನೀವು ಲೈಟ್ ಹಾಕೋಬೇಕು ಅಂದ್ರೆ ಇದು ಉತ್ತರ ಸಿಕ್ತು, ಇಲ್ಲಿಗೆ ಸಿಕ್ತು. ಇಷ್ಟು ಚರ್ಚೆ ನಂತರ ಇದಕ್ಕೊಂದು ಉತ್ತರ ಸಿಕ್ತು. ಸೊ ನಾನು ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸಮಾಜದಲ್ಲಿ ಇರ್ತಕ್ಕಂಥ ನನ್ನ ಸಂಬಂಧಿಕರ ಕೈಯಲ್ಲಿ ನನ್ನ ರಿಮೋಟ್ ಇರುತ್ತೆ. ಅವನು ಒಬ್ಬನ ಕೈ ಎತ್ತು ಅಂದ್ರೆ ನಾನು ಕೈ ಎತ್ತಬೇಕು, ಇನ್ನೊಬ್ರು ಕಾಲು ಎತ್ತು ಅಂದ್ರೆ ನಾನು ಕಾಲು ಎತ್ತಬೇಕು. ಅವನು ಬಟನ್ ರಿಮೋಟ್ ಪ್ರೆಸ್ ಮಾಡ್ತಿರ್ತಾನೆ. ಅವನು ಪ್ರೆಸ್ ಮಾಡ್ತಿರ್ತಾನೆ. ಅವ್ನ ಎಮೋಷನ್ ಎಲ್ಲ ಒಂದೊಂದು ಎಮೋಷನ್ನ ಪ್ರೆಸ್ ಮಾಡಿದಂಗೆಲ್ಲ ನಾನು ಒಂದೊಂದು ಕೆಲಸ ಮಾಡ್ತಿರ್ತಾನೆ. ನಗು ಅಂದ್ರೆ ನಗ್ತಾನೆ. ಒಬ್ಬನ ಯಾವನೋ ಬರ್ತಾನೆ, ಪ್ರವೀಣ್ ಭಾಳ ಒಳ್ಳೆಯವನಂತಪ್ಪ ಮನುಷ್ಯ ಅಂತಂದು ಯಾರು ಹೇಳಿದ್ರೆ ನಿನಗೆ ಖುಷಿ ಆಗುತ್ತೆ. ಬಟನ್ ಖುಷಿ ಬಟನ್ ಒತ್ತಾನ. ಅವನು ಮುಖಸ್ತುತಿ ಅಲ್ಲ, ಬಟನ್ ಅವ್ರ ಕೈಗಿರುತ್ತೆ, ಎಮೋಷನ್ ಬಟನ್. ಇನ್ನೊಬ್ಬನ ಯಾರೋ ಬರ್ತಾನೆ, ಇನ್ನೊಬ್ಬನು ಒಂದು ಏನು ಪ್ರವೀಣ್ ಎಲ್ಲ ಬರೀ ಮೋಸ ಅಂತೆ ಹಂಗ ಅಂತ ಹಂಗಂದ್ಬಿಟ್ರ ಹಂಗೆ ಹೆಂಗೆ ಇದು ಈ ಬಟನ್. ಸೊ ಅಂದ್ರೆ ನನ್ನ ಸಂಬಂಧಿಗಳ ಕೈಯಲ್ಲಿ ನನ್ನ ರಿಮೋಟ್ ಕೊಡದೆ ಇರಬೇಕು ಅಂತ ನಾನು ಭಾವಿಸಿದರೆ, ನಾನು ಆ ಎಮೋಷನ್ಸು ಅಟ್ಯಾಚ್ಮೆಂಟ್ಸ್ ಅನ್ನು ಬ್ಯಾರಿಯರ್ ಕಟ್ಕೊಂಡ್ರೆ ಆ ರಿಮೋಟ್ ಕೆಲಸನೇ ಮಾಡಲ್ಲ. ಯಾಕಂದ್ರೆ ಬ್ಯಾರಿಯರ್ ಇರುತ್ತೆ, ಕೆಲಸನೇ ಮಾಡಲ್ಲ.
ಬರೀ ದುಡ್ಡಂತಲ್ಲ. ಸರ್ ಅಲ್ಲಿ ಖುಷಿನೂ ಬ್ಯಾರಿಕೇಡ್ ಹೊಡಿಯುತ್ತೆ, ಯಾವ್ದು ಬೇಡ. ದುಃಖನೂ ಬ್ಯಾರಿಕೇಡ್ ಹೊಡಿಯುತ್ತೆ. ನಿಮ್ಮ ಪಾಡಿಗೆ ನೀವು ಇರ್ತೀರಾ, ಫೇತ್ಫುಲ್ ಆಗಿ ಇರ್ತೀರಾ. ಅಂದ್ರೆ ಬರೀ ದುಡ್ಡು ಅಂದ್ರೆ ಇವಾಗ ನೀವ್ ಹೇಳಿದ್ರಿ ಎಮೋಷನ್ಸ್ ಅನ್ನೋ ಬ್ಯಾರಿಯರ್ ಬೇಡ, ಅಟ್ಯಾಚ್ಮೆಂಟ್ ಅನ್ನೋ ಬ್ಯಾರಿಯರ್ ಬೇಡ, ಇಲ್ದಂಗೆ ಇರೋದು ಅನ್ನೋದಿದೆಲ್ಲ, ಆ ಹಾಗೆ ಇರ್ಬೇಕು ಅಂದ್ರೆ ಯಾವ ತರ ಅವರು ಆ ಒಂದು ಸ್ಟೇಟಿಗೆ ಹೋಗ್ಬೇಕು? ಹೋಗೋದು ಬೇಕಾಗಿಲ್ಲ. ನೀನು ಚೆಕ್ ಮಾಡ್ಕೊ. ಅದೇ ಹೇಳಿದ, ಲೈಟ್ ಹಾಕೋ, ನನ್ನ ಅನ್ನೋದ್ರ ಮೇಲೆ ಲೈಟ್ ಹಾಕೋ. ನಿನಗೆ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ಇದೋ ನೋಡ್ಕೋ. ಸೊ ನಾನು ಹೇಳ್ತಿರೋದು ಬರೀ ತಂಗಿ ಅಂತಲ್ಲ. ಇವಾಗ ನಿಮ್ಮ ಮಿಸ್ಸಸ್ ಇದ್ದಾರೆ, ನಿಮ್ಮ ಮಿಸ್ಸಸ್ ಕೋಪ ಬರ್ಬೋದು, ಕೋಪ ಬಂದು ನೀನೇನಾದ್ರು ಅನ್ಬೋದು. ನಿನಗೆ ಆ ಬೇರೆ ಇರಿದು ಬಿಟ್ರೆ ಏನಾಗುತ್ತೆ, ಆ ಕೋಪ ನಿಮ್ಮ ಮಿಸ್ಸಸ್ಸಿಗೆ ಬಂದ್ರೂ ಕೂಡ ನೀನೇನು ನಗ್ತಾ ಇರ್ತೀಯ. ಹಾಂ, ಇವ್ನು ಯಾವನ, ಇವ್ನು ನಾನು ಇಷ್ಟೆಲ್ಲ ಬೈತಾ ಇದ್ದೀನಿ, ಹಿಂಗೆ ನಗ್ತಾ. ಸೊ ಅದು ಬಂದ್ಬಿಡ್ಬೇಕು ಮನಸ್ಸಿಗೆ. ಬಟ್ ಆ ಸ್ಟೇಟಿಗೆ ಹೋಗೋದು ಎಲ್ಲರಿಗೂ ಇದು ಸಾಧ್ಯ ಇಲ್ಲ. ನಾನು ಹೋಗ್ಬೇಕು ಸುಲಭ. ನಾನು ಹೇಳ್ತಿರೋದು ಆ ಸ್ಟೇಟ್ಗೆ ಹೋಗೋದು ಭಾಳ ಸುಲಭ. ಇವಾಗ ಏನು ಜೀವನ ಮಾಡ್ತಾ ಇದೀವಲ್ಲ, ಇದು ತುಂಬಾ ಕಷ್ಟಪಡ್ತಾ ಇದೀವಿ. ಬೇಕಾದ್ರೆ ನೋಡಿ, ನಾವೆಲ್ಲ ಕಷ್ಟಪಡ್ತಾ ಇದೀವಿ. ನಾವು ನಿಜವಾಗ್ಲೂ ಕಷ್ಟಪಡ್ತಾ ಇದ್ದೀವಿ. ಇವಾಗೆಲ್ಲ ಸಂಬಂಧಗಳಲ್ಲಿ ಸಿಕ್ಕಾಕೊಂಡು ಕಷ್ಟಪಡ್ತಾ ಇದ್ದೀವಿ. ಕಷ್ಟಗಳಿಂದ ಮುಕ್ತಿ ಆಗ್ಬೇಕಂತ ನಾವು ಬಯಸ್ತಾ ಇಲ್ಲ. ನಾವು ಈ ಸಂಬಂಧಗಳಲ್ಲಿ ಈ ಕಷ್ಟಪಡೋದೇ ಸುಖ ಅನಿಸ್ಬಿಟ್ಟಿದೆ ನಮಗೆ. ಈ ನಾಯಿ ಮೂಳೆ ಕಡ್ದಂಗೆ ಸಂಬಂಧಗಳಲ್ಲಿ ಇವೆಲ್ಲವೂ ಎಮೋಷನ್ಸ್ನ ನಾವು ತಗೊಂಡು ಸಂತೋಷ ಪಡ್ತಾ ಇದೀವಿ. ನಾವು ದುಃಖ ಆದಾಗ ದುಃಖ, ಬೈದಾಗ ದುಃಖ ಪಡ್ತೀವಿ, ಹೊಗಳಿದಾಗ ನಗುತ್ತೀವಿ. ಆ ಥರ ನಮಗೆಲ್ಲ ಈ ಎಮೋಷನ್ಸ್ ಬೇಕು ನಮಗೆ. ಅಂದ್ರೆ ನಾವು ಅದರಲ್ಲಿ ಇನ್ವಾಲ್ವ್ ಆಗಿದೀವಿ ಅಂತ ಹೇಳಿ ಅಂತ ಇದೆ. ನನಗಿಷ್ಟ, ಇನ್ವಾಲ್ವ್ ಅಲ್ಲ, ನನಗೆ ಈ ಎಮೋಷನ್ಸ್ ಇಷ್ಟ, ನನಗೆ ಖುಷಿ ಅದು. ಈಗ ನಾನು ನೀನು 4 ಜನ ಕೂತ್ಕೊಂಡು ಇನ್ನೊಬ್ರು ಬೈಯೋದು, ಇದು ಕೂಡ ಎಮೋಷನ್ನೇ. ಇದು ಎಮೋಷನ್ನೇ. ಆದ್ರೆ ಮತ್ತೆ ನೀನು ಎದ್ದೋಗ್ತೀಯ, ನಾವು 3 ವರ್ಷ ನಿನ್ನ ಬೈಕಂತೀವಿ. ಅವನು ಹರೀಶ್ ನೋಡಿಲ್ಲ ನಾನು, ದೊಡ್ಡ ಎಲ್ಲ ಗೊತ್ತು. ನೀನು ಹೋದ್ಮೇಲೆ ನಾವು 3 ಕೂತ್ಕೊಂಡಿರ್ತೀವಲ್ಲ, ಈ ಮತ್ತೆ 3 ಸತೀಶ್ ಎದ್ದೋದು ಅಂತ ಅಂದ್ವಿ. ಅಣ್ಣ ಏನಣ್ಣ ರಾಜಕೀಯಕ್ಕೆ ಹೋಗ್ತಂತ ಸುಮ್ಮನೆ ಬೇಕಾಗಿತ್ತೆ ಅಣ್ಣ. ಅಲ್ಲಿ ಕುತ್ಕೊಂಡಾಗ ಹೇಳ್ಬೋದಲ್ಲ, ಹೇಳಲ್ಲ ನಾವು. ಸತೀಶ್ ನೀನು ಈ ಸಲ ಕಾರ್ಪೊರೇಟ್ ನಿಂತ್ಕೋಬೇಕು, ಹೋಗ್ಲಿ ದುಡ್ಡು ಹೋಗ್ಲಿ ಅಂತ ಕಳ್ಕೊಳ್ಳಿ ಬಂಧುಗಳು ಅಲ್ವಾ ಸರ್? ಸಂಬಂಧಗಳು ಹೆಂಗೆ ಅಂದ್ರೆ, ಈಗ ಹುಟ್ಟಿ ಬೆಳೆಯೋದ್ರಲ್ಲಿ ಸಂಬಂಧ ಉಳಿತಾ ಇಲ್ಲ. ಸಂಬಂಧ ಉಳಿತಾ ಇರೋದು ಕೊಟ್ಟು ತಗೊಳ್ಳೋದು ಎಲ್ಲಿ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಸಂಬಂಧ ಜಾಸ್ತಿ ಆಗ್ತಾ ಇದೆ. ನಿಜನಾ ಅಲ್ಲ? ಕೊಟ್ಟು ತಗೊಳ್ಳೋದ್ರಲ್ಲಿ ಸಂಬಂಧ ಜಾಸ್ತಿ ಆಗುತ್ತೆ, ಅದು ವ್ಯವಹಾರ ಆಯ್ತು. ಅದೇ ಸಂಬಂಧ ಆಗ್ತಾ ಇರೋದು. ವ್ಯವಹಾರ ಆಯ್ತು. ಗೊತ್ತಾಗ್ತಾರ ಸಂಬಂಧ ಬಂಧು ಬಳಗ ಅನ್ನೋದು ಅದು ಇಲ್ಲ. ನಿಮ್ ಮಗಂಗೆ ನಿಮ್ ಹೆಂಡತಿಗೆ ಕೊಟ್ಟು ತಗೊಂಡು ಮಾಡ್ತಾ ಇದ್ದೀರಾ? ಅದು ಬೇರೆ ಅಲ್ಲ. ಸತೀಶ್ ಕೇಳ್ತಾರ, ಚೆನ್ನಾಗಿ ಅರ್ಥ ಮಾಡ್ಕೋ. ಹುಟ್ಟಿ ಬೆಳೆದು ಅಂದ್ರೆ ಅವರ ಜೊತೆಗೆ ಹುಟ್ಟಿರ್ತಕ್ಕಂಥವ್ರು, ಅವನ ಜೊತೆಗೆ ಬೆಳೆದಿರ್ತಾರೆ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಹೌದಲ್ಲ ಹೇಳ್ತಾರೆ. ಅಲ್ಲಿ ಸಂಬಂಧಗಳು ಕೆಡ್ತಾ ಇದಾವೆ ಅಂತ ಹೇಳ್ತಾರೆ. ಯಾಕೆ ಕೆಡ್ತಾ ಇದಾವೆ ಅಂದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದಾವೆ. ಇದೆ ಅಲ್ಲಿ. ಅದೇ ವಿಚಾರ ತಾನೇ ಈಗ. ಹೌದು. ಆದ್ರೆ ಈಗ ನಮ್ಮಣ್ಣ ಅಲ್ವಾ ನನಗ್ ಕೊಡ್ಲಿ, ನನ್ ತಮ್ಮ ಅಲ್ವಾ ನನಗ್ ಕೊಡ್ಲಿ. ಇಲ್ಲ, ವ್ಯವಹಾರ ಎಲ್ಲಿ ನಿಮ್ದು ಜಾಸ್ತಿ ಆಗ್ತಾ ಇದೆಯೋ ಅಲ್ಲೇ ಸಂಬಂಧಗಳು ಬೆಳೀತಾ ಇದಾವೆ. ಆದ್ರೆ ಹುಟ್ಟಿ ಬೆಳೆದಿರೋ ಕುಟುಂಬದಲ್ಲಿ ಸಂಬಂಧಗಳು ಕಡಿಮೆ ಆಗ್ತಾ ಇದೆ. ವ್ಯಾಪಾರ ಮಾತಾಡ್ತಾ ಇದ್ದಾರೆ. ಸಂಬಂಧಗಳಲ್ಲಿ ವ್ಯಾಪಾರನೂ ಇದೆ, ಇಲ್ಲ ಅಂತಲ್ಲ ನಾನು ಹೇಳೋದು. ಒಂದು ಸಾಂಸಾರಿಕ ಸಂಬಂಧಗಳಲ್ಲಿ ತಂದೆ ತಾಯಿ ಅಲ್ಲ, ಇವತ್ತು ಸಮಾಜದಲ್ಲಿ ನೀವು ವ್ಯಾಪಾರಿಕ ಸಂಬಂಧವನ್ನು ಬೆಳೆಸಕ್ ಹೋದಾಗ ಸಹಜವಾಗಿ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ, ಲಾಭ ನಷ್ಟ ಎಕ್ಸ್ಪೆಕ್ಟ್ ಮಾಡ್ತೀರಾ. ಈಗ ವ್ಯವಹಾರ ಎಲ್ಲಿ ಜಾಸ್ತಿ ಇರೋದು ಅಲ್ಲಿ 10 ಸರಿ ಹೋಗಿ ಬರ್ತೀರಾ. ಅದೇ ಸಂಬಂಧದಲ್ಲಿ ಸಂಬಂಧ ಅಂತ ನೀವು ಒಂದೇ ಸರಿ ಹೋಗೋದು. ಅವಾಗ ಮಾತಾಡ್ಸಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ವ್ಯವಹಾರ ಮಾಡೋ ಕಡೆ ಜಾಸ್ತಿ ಹೋಗೋದು. ಅದಕ್ಕೆ ಸಂಬಂಧ ಅಂತ ಕರಿತೀರಾ ನೀವು? ಕಡೆಗಣಿಸ್ತಾ ಇರ್ತೀವಿ ಸಂಬಂಧ. ಯಾವುದು ಸಂಬಂಧನ ಕಡೆಗಣಿಸ್ತಾ ಇರ್ತೀವಿ. ಅಲ್ಲ, ನೀವು ಅದು ಸಂಬಂಧನ ಕಡೆಗಣಿಸೋದು ಬಿಡೋದು ನಿನ್ ಜೊತೆ ಆಗಿರ್ತಾರಲ್ಲ ಇಲ್ಲಿ, ಅಂದ್ರೆ ಆಗಿರ್ತೀವಲ್ಲ. ಇಲ್ಲ, ನೀವು ವ್ಯಾವಹಾರಿಕ ಸಂಬಂಧಗಳನ್ನ ಕೌಟುಂಬಿಕ ಸಂಬಂಧದ ಜೊತೆಗೆ ಅಲ್ಲ ಸಮೀಕರಣ ಮಾಡಬೇಡಿ. ಅದಲ್ಲ, ನೀವು ಬಿಜಿ ಆಗಿರೋದು ಅಥವಾ ನೀವು ಅಲ್ಲಿ ಹೋಗೋದು ಅದು ನಿಮ್ಮ ವೈಯಕ್ತಿಕ, ನಿಮ್ಮ ಅಂದ್ರೆ ಅದು ನಿಮ್ಮ ಕೇರ್ಲೆಸ್ನೆಸ್ ತೋರಿಸುತ್ತೆ. ಅದನ್ನ ಬೆಳೆಸ್ಕೊಳ್ತಾ ಇದೀವಿ ಅಂತ ಹೇಳ್ತಾರತ್ ನಾವು. ಅವಾಗ ಅಲ್ಲಿ ನಿಮ್ಮ ಅವಶ್ಯಕತೆ ಆಗುತ್ತೆ, ಮತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಆಯ್ತದು. ನಿಮಗೆ ಅವಶ್ಯಕತೆ ಇಲ್ಲ ಅಂತ ಇಲ್ಲ ನೀವು ಅವಶ್ಯಕತೆ ಇಲ್ಲ ಅಂತ ಅಲ್ಲಿ ಕಮ್ಮಿ ಮಾಡೋದು. ಟೈಮ್ ಕೊಡ್ಬೇಕು ಸಂಬಂಧಗಳು. ಟೈಮು ಯಾಕೆ ಕೊಡ್ತೀರಿ? ಏನ್ ಇಂಪಾರ್ಟೆಂಟ್ ಯಾಕೆ ಕೊಡ್ತೀರಿ ಹೇಳ್ರಿ ಸಂಬಂಧಗಳು? ಈಗ ಇಲ್ಲಿ ಚರ್ಚೆ ನಡೀತಾ ಇರೋದು ಸಂಬಂಧಗಳಲ್ಲಿ ಸಂತೋಷ ಕಂಡುಕೊಳ್ಳಿ ಅಂತಲ್ಲ, ನೀನು ಸಂತೋಷವಾಗಿರೋದಕ್ಕೆ ಏನ್ ಮಾಡ್ಬೇಕು ಅಂತ. ನಾನು ಯಾವ್ದನ್ನ ಇವಾಗ ಸಂತೋಷ ಅಲ್ಲಿ ಸಂಬಂಧಗಳಿಗೆ ಹೋಗಿ ಸಿಗುತ್ತೆ ಅಂತಂದ್ರೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡು.
ಅವಾಗ ನೀನು ವ್ಯವಹಾರ ಬೇಕು ಅದು ಬೇಕು ಅಂತಂದ್ರೆ ಮತ್ತೆ ಅದಾಗಲ್ಲ. ನಿನಗೆ ಸಂತೋಷ ಎಲ್ಲಿ ಸಿಗುತ್ತಪ್ಪ? ಹೋಗಿ ಸಂಬಂಧಗಳಲ್ಲಿ ಅಲ್ಲೆಲ್ಲ ಹೋಗಿ ಕುತ್ಕೊಂಡು ಮಾತಾಡಿ ಅದೆಲ್ಲ ಮಿಂಗಲಾಗಿ ಇದ್ದಾಗ ನಿನಗೆ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗು. 100ರಲ್ಲಿ 25 4 ಭಾಗ ಮಾಡ್ಕೊಂಡ್ರೆ ಎಲ್ಲಾನು ಉಳಿತದೆ. ನಾವ್ ಯಾವಾಗ ಒಂದು 75 ಮಾಡ್ಕೊಂಡು ಒಂದು 25 ಮಾಡ್ತೀವಿ ಅವಾಗ ಒಂದು ಹೋಗ್ತದೆ. ಅಲ್ಲ, ಪ್ರಿಯಾರಿಟಿ ಅದು ನೀನು ಯಾವ ಕಡೆ ಪ್ರಿಯಾರಿಟಿ ಕೊಡ್ತೀಯ ಅನ್ನೋದು ನಿಮ್ಮ ಆಸಕ್ತಿ ವಲಯಗಳನ್ನು ನೀವು ಹೀಗೆ ವಿಂಗಡಣೆ ಮಾಡ್ತಾ ಇದ್ದೀರಿ. ನಾವು ತುಂಬಾ ತೃಪ್ತಿಯಾಗಿರ್ಬೇಕು ಅಂತಂದ್ರೆ 4 ಭಾಗ ಮಾಡಿ 25% ಇನ್ಶೂರೆನ್ಸ್, 25% ಇನ್ವೆಸ್ಟ್ಮೆಂಟ್, 25% ಸೋರ್ಸ್, 25% ವ್ಯವಹಾರ. 4ರಲ್ಲಿ ನಿಮ್ಗೆ ಯಾವ್ದು ಕಡಿಮೆ ಆಗುತ್ತೆ ಹೇಳಿ? ಯಾವ್ದು ಕಡಿಮೆ ಆಗಲ್ಲ. ಅದೇ ರೀತಿ ಎಲ್ಲಾನು ಅಷ್ಟೇನೆ. ನೀವು ಬ್ಯಾಲೆನ್ಸ್ ಹೊರಟಿದ್ದೀರಿ, ಬ್ಯಾಲೆನ್ಸ್ ಮಾಡಕ್ ಹೊರಟಿದ್ದೀರಿ. ಬ್ಯಾಲೆನ್ಸ್ ಮಾಡಿದ್ರೆ ನೀವು ತೃಪ್ತಿ ಸಿಗುತ್ತಾರಂದ್ರೆ ಮಾಡಿ. ನಿಮ್ಮ ಸಂತೋಷ ಅದು ಯಾವ್ದು ಕಡಿಮೆ ಆಗಲ್ವಲ್ಲ. ಇಲ್ಲ, ಆ ಪಾಯಿಂಟ್ ಇಲ್ಲಿ ರೈಸ್ ಆಗಲ್ಲ. ಇಲ್ಲಿ ಇವಾಗ ನಾನು ಹೇಳ್ತಾ ಇರೋದು, ಇಲ್ಲಿ ಓವರ್ ಆಲ್ ಅಂದ್ರೆ ಸುಮ್ಮನೆ ಅದೇ ಅಂತ ನೋಡು, ಹೈಪೋಥೆಟಿಕಲ್ ಆಗಿ ಡಿಸ್ಕಷನ್ ಮಾಡೋದಲ್ಲ. ಓಕೆ, ರಿಯಾಲಿಟಿಯಾಗಿ ನಿನಗೇನು ಬೇಕು, ನಿನಗೇನು ಬೇಕು ಅದು ಏನೋ ಅಂದ್ಕೋ. ಇನ್ನು ತೃಪ್ತಿ ಬೇಕಾ, ಸಂತೋಷ ಬೇಕಾ, ಇನ್ನೊಂದು ಬೇಕಾ, ನಿನ್ ಏನಾದರೂ ಅಂದ್ಕೋ. ನಿನಗೆ ಆ ತೃಪ್ತಿನೋ ಸಂತೋಷನೋ ಎಲ್ಲಿ ಸಿಗುತ್ತೆ ಅಂತಂದೇಳಿ ಭಾವಿಸ್ತೀಯೋ ನೀನು ಅಲ್ಲಿರ್ತೀಯ. ಇಲ್ಲ, ಆ ತೃಪ್ತಿ ಸಂತೋಷ ನೀನು ಮಾತ್ರ ಇದ್ದಾಗ ಸಂತೋಷ ಸಿಗುತ್ತೆ, ಅದು ಬೇರೆ. ಅಂದರೆ ನೀನು ಡಿಸೈಡ್ ಮಾಡ್ಕೋ. ಅಷ್ಟು ಬಿಟ್ಟರೆ ನಾನು ಇಷ್ಟಿಷ್ಟು ಶೇರ್ ಮಾಡಿಕೊಂಡು ನಾನು ಅದ್ರಾಗ ಜೀವನ ಮಾಡ್ತೀನಿ, ಅದರಲ್ಲಿ ತೃಪ್ತಿ ಸಿಗುತ್ತೆ, ಹಂಗೆ ಇರ್ಬೋದು. 25% ಶೇರ್ ಮಾಡ್ಕೊಳ್ಳಿ. 25 ಅಲ್ಲ, 100ರಲ್ಲಿ ಸರ್, ಯಾರಿಗೆ ನೀವು ಎಷ್ಟು ಪ್ರಿಫರೆನ್ಸ್ ಕೊಡ್ತೀರಾ, ಯಾರಿಗೆ ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ. ನೀವು ದುಃಖ ಮತ್ತೆ ಸಂತೋಷ ನಿಮ್ಮಲ್ಲಿ ಉತ್ಪತ್ತಿ ಆಗಕ್ಕೆ ಕಾರಣಗಳೇನು? ನಾನು ಎಲ್ಲಿ ಸಂಬಂಧದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ದುಃಖ ಯಾವಾಗ ಆಗತ್ತೆ? ಅತಿಯಾದ ಎಕ್ಸ್ಪೆಕ್ಟೇಷನ್ ಆ 25% ಅಲ್ಲೇ ನೀವು ಅತಿಯಾಗಿ ಅವನು 25% ನನಗೆ ಕೊಡ್ಲಿ ಅಂತ ಅಂದಾಗ ನಿಮ್ಗೆ ದುಃಖ ಆಯ್ತಲ್ಲಿ ಅಂತಾನೆ. ಅವನಿಂದ ಆಗ ನೆಗೆಟಿವ್ಸ್ ನೀವು ಮಾಡ್ಬೇಕಾಗತ್ತೆ. ನೀವು ಯಾವಾಗ ಸಂತೋಷವಾಗಿರಕ್ಕಾಗಲ್ಲ ಅಂದ್ರೆ ನೀವು ನಿರೀಕ್ಷೆ ಯಾವಾಗ ಜಾಸ್ತಿ ಇಟ್ಕೊಳ್ತೀರೋ ಅವತ್ತು ಯಾವತ್ತಿಗೂ ನೀವು ಎಲ್ಲೂ ಇರಬಾರ್ದು ನಿರೀಕ್ಷೆ ಅಂತ. ನಿರೀಕ್ಷೆನ ಅಲ್ಲಿ ಇಲ್ಲಿ ಅಂತಲ್ಲ ಅಲ್ವಾಣ? ನಿರೀಕ್ಷೆ ಬಿಡಬೇಕು. ಇಲ್ಲ, ಅವ್ರು ಮೊದ್ಲಿಗೆ ಹೇಳಿದ್ರಲ್ಲ ಫಿಲಂ ಬಗ್ಗೆ, ಫಸ್ಟ್ ನಮಗೆ ನಾವು ಬೆಳಕು ಹಾಕೊಂಡಾಗ ನಾವೇನ್ ಮಾಡ್ತಾ ಇದೀವಿ ಅಂತ ಫಸ್ಟ್ ಒಂದು ಲಿಸ್ಟ್ ಹಾಕಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ಸರಿ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಈ ನೋವಾಯ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದ್ರಿಂದ ನೋವಾಯ್ತಾ, ಅಥವಾ ನಂದು ಓವರ್ ರಿಯಾಕ್ಟ್ ಇಂದ ನೋವಾಯ್ತಾ ಅಲ್ವಾಣ? ಫಸ್ಟ್ ಅದನ್ನ ನೀವು ನಿಮ್ಮಲ್ಲೇ ನೀವು ನಿಮ್ಮನ್ನ ನೀವು ತಿಳ್ಕೊಳ್ಳಿ. ಬುದ್ಧ ಸಾರಾಂಶ ರೂಪದಲ್ಲಿ ಹೇಳಿದ್ದು ಇದನ್ನೇ, ಆಸೆ ದುಃಖಕ್ಕೆ ಕಾರಣ. ನೀವು ಆಸೆಗಳನ್ನು ಬಿಡಿ, ಆರಾಮಾಗಿರ್ತೀರಿ ಸರ್. ಅವೆಲ್ಲವೂ ಹೈಪೋಥೆಟಿಕಲ್ ಅಲ್ಲಲ್ಲ, ಆಸೆ ಆದರ್ಶ ಜೀವನಕ್ಕಲ್ಲ ಇವು. ಸರ್, ಒಂದು ತಿಳ್ಕೊಳ್ಳಿ, ಆಸೆ ಇಲ್ಲದಿದ್ರೆ ಮನುಷ್ಯ ಬದುಕೋಕೆ ಸಾಧ್ಯ ಇಲ್ಲ. ಒಂದ್ ನಿಮಿಷ, ಯಾಕಂದ್ರೆ ಆಸೆ ಇರ್ಲೇಬೇಕು. ನಾಳೆ ಸೂರ್ಯೋದಯ ಆಗುತ್ತೆ ಅನ್ನೋ ಆಸೆ ಇಲ್ಲ ಅಂತಂದ್ರೆ ಇನ್ನು ನಾವು ರಾತ್ರಿ ಮಲಗಕ್ಕಾಗಲ್ಲ. ರಾತ್ರಿ ಮಲಗೋದಲ್ಲ, ಜೀವನ ದುಃಖಕ್ಕೆ ಮೂಲ ಅಲ್ಲ, ದುರಾಸೆಯೇ ದುಃಖಕ್ಕೆ ಮೂಲ. ಆಸೆ ಇರ್ಲೇಬೇಕು. ಆಸೆ ಇಲ್ಲ ಅಂತಂದ್ರೆ ನೀವೇನೂ ಮಾಡಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ಗೂ ಸಂಬಂಧ ಇಲ್ಲ. ಈಗ ನೀವು 10 ರೂಪಾಯಿ ವ್ಯವಹಾರ ಮಾಡಿ 1000 ರೂಪಾಯಿ ಬಯಸು ದುರಾಸೆ. ನಾನು ಹೇಳ್ತಿರೋದು ಇಲ್ಲಿ ಅದಲ್ಲ. ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ವ್ಯಾಪಾರದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಲೇಬೇಕು. ಈಗ ನಾವು ವ್ಯಾಪಾರ ಮಾಡ್ತೀವಿ, ಅದಕ್ಕೆ ವ್ಯಾಪಾರ ಅನ್ನಲ್ಲ, ವ್ಯಾಪಾರ ಅನ್ನಲ್ಲ. ಎಲ್ಲಿ ಏನಿರ್ಬೇಕು, ಎಕ್ಸ್ಪೆಕ್ಟೇಷನ್ ಇರಬಾರ್ದು, ಎಮೋಷನ್ಸೇ ಇರಬಾರ್ದು ಅಲ್ಲ. ಎಲ್ಲೆಲ್ಲಿ ಇರಬೇಕು, ಎಲ್ಲೆಲ್ಲಿ ಇರಬಾರ್ದು, ಎಷ್ಟು ಬೇಕು, ಬಹಳ ಇಂಪಾರ್ಟೆಂಟ್ ಅದು. ಸೊ ನನಗೆ ಎಲ್ಲಿ ಎಮೋಷನ್ಸ್ ಇಂದ ದುಃಖ ಆಗ್ತಾ ಇದೆ ಅಂದಾಗ ಆ ಒಂದು ಎಮೋಷನ್ನ ಕಟ್ ಮಾಡಬೇಕು. ಎಲ್ಲಿ ಎಮೋಷನ್ಸ್ ಬೇಕು ನನಗೆ ಅಲ್ಲಿ ಎಮೋಷನ್ ಇಟ್ಕೋಬೋದು, ನನಗೆ ತೊಂದರೆ ಇಲ್ಲ. ಅದಕ್ಕೆ ನನ್ನ ಮೇಲೆ ನಾನು ಬೆಳಕು ಚೆಲ್ಕೊಂಡಾಗ ನನಗೆ ಇದರ ಒಂದು ಅರಿವಾಗುತ್ತೆ, ನನಗೆ ಎಲ್ಲಿ ಬೇಕು ಎಲ್ಲಿ ಬೇಡ ಅಂತ. ನೋಡಮ್ಮ, ಯಾವುದು ಕಟ್ ಮಾಡಕ್ ಬರಲ್ಲ, ಅವೆಲ್ಲ ಸುಮ್ಮನೆ ನಮ್ಮ ಮೈಂಡ್ ಸುಮ್ಮನೆ ಯಾರು ಹೇಳ್ತಾರೆ ಕಟ್ ಮಾಡೋಕ್ಕಾಗಲಿ ಇನ್ನೊಂದು ಮಾಡೋಕ್ಕಾಗಲಿ ಅಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾವುದನ್ನೇ ನೀವು ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಒಂದು ನೀವು ಸೊಲ್ಯೂಷನ್ ನೀವೇ ಕಂಡುಕೊಳ್ತೀರಿ. ಓಕೆ, ಇದು ಏನಾಗ ಯಾರೋ ಹೇಳ್ತಾರೆ ನಾನು ಧ್ಯಾನ ಮಾಡಿಬಿಟ್ಟೆ, ಧ್ಯಾನ ಮಾಡಿದ ತಕ್ಷಣ ನಾನು ಎಲ್ಲ ಇದು ಎನ್ಲೈಟನ್ ಆಗೋಗ್ಬಿಡ್ತು, ಅದೆಲ್ಲ ಅಲ್ಲ, ಆ ಥರ ಇಲ್ಲ. ನೀವು ಯಾವುದೇ ಒಂದು ಸಮಸ್ಯೆ ಬರುತ್ತೆ, ಸಮಸ್ಯೆ ಕೂಡ ಒಂದು ಎಮೋಷನ್ ಅಂದ್ಕೊಳ್ಳಿ.
ಯಾವುದೇ ಒಂದು ಸಮಸ್ಯೆ ಬರೋದು ಕೂಡ ಒಂದು ಎಮೋಷನೇ ಅದು. ಸಮಸ್ಯೆನ ಏನು ಮಾಡೋದು ಅವಾಗ ನಾವು? ಅದನ್ನು ವಿರಳವಾಗಿ ನೀವು ನೋಡ್ಬೇಕು ಅದನ್ನು. ಈ ಸಮಸ್ಯೆ ಏನು? ಇದು ನನ್ನಿಂದ ಬಂತ, ಸಮಾಜದಿಂದ ಬಂತ, ನಮ್ಮ ನೆಂಟರಿಂದ ಬಂತ, ಯಾರಿಂದ ಬಂತು ಸಮಸ್ಯೆ ಇದು? ಸೊ ಅದು ಮೋಸ್ಟ್ಲಿ ಸಮಸ್ಯೆ 80% ಆಫ್ ದ ಪ್ರಾಬ್ಲಮ್ಸು ಆರ್ ಅರೈಸ್ಡ್ ಬೈ ಅಸ್ ಓನ್ಲಿ. ನಮ್ಮಿಂದನೇ ಇರುತ್ತೆ ಅದು. ನೋಡ್ಬೇಕು ಅದನ್ನು. ಆ ಸಮಸ್ಯೆಗೆ ನಾವೇನು ಮಾಡ್ತೀವಿ, ಅದನ್ನು ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇವನಿಂದ, ನಮ್ಮ ಸಂಬಂಧಿಕರಿಂದ, ನಮ್ಮ ತಾಯಿಯಿಂದ, ತಂದೆಯಿಂದ, ಅಕ್ಕನಿಂದ, ತಮ್ಮನಿಂದ, ಹೆಂಡತಿಯಿಂದ ಅಂತ ನಾವು ಇನ್ನೊಬ್ಬರ ಮೇಲೆ ನಾವು ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಆ ಬ್ಲೇಮಿಂಗ್ ಬಂದಾಗ ಏನಾಗುತ್ತೆ, ಎಮೋಷನ್ಸು ಎಲ್ಲ ಬಂದು ನಾನು ಎಷ್ಟೆಲ್ಲ ಮಾಡಿದೆ, ಇದು ಮಾಡಿದೆ, ಅವ್ನು ಹಿಂಗೆ ಮಾಡ್ದ, ಹಂಗೆ ಮಾಡ್ದ ಶುರುವಾಗುತ್ತೆ. ಸೊ ಅದೇ ಸಮಸ್ಯೆ ಎಲ್ಲಿಂದ ಉತ್ಪತ್ತಿ ಆಗಿದೆ, ನನ್ನಿಂದ ಉತ್ಪತ್ತಿ ಆಗಿದೆ ಅಂತ ಗೊತ್ತಾದಾಗ 80% ನಾನೇ ರೀಸನ್ ಅಂತ ಅಂದ್ಕೊಂಡಾಗ ಯಾರು ಹೇಳ್ಬೇಕು ಆನ್ಸರ್? ಅವ್ರು ಹೇಳಿದ್ರೆ ನಾವು ಫಾರ್ ಎಕ್ಸಾಂಪಲ್ ಇವರಿಂದ ನನ್ನ ಬಂಧುಗಳು ಯಾರೋ ಒಬ್ಬರು ನನ್ನ ತಂಗಿಯಿಂದ ಸಮಸ್ಯೆ ಬಂತು, ಈಕೆ ನನಗೆ ಕಾರಣ, ಈಗ ಇವ್ರ ಕಾರಣ ಈಗ ಬಟ್ ತೋರಿಸುವಾಗ ಇವು ಮೂರು ನಮಗೆ ಕಡೆ ಇರೋದು ನಾವು ಅರ್ಥ ಬಿಡ್ತೀವಿ. ಹೌದಾ? ಸಮಸ್ಯೆ ಮೂಲ ಕಾರಣ ನಾನೇ ತಾನೆ. ಇದನ್ನ ಕೆಲವೊಂದು ಸರಿ ಆಮೇಲೆ ಎಲ್ಲ ಸಮಸ್ಯೆಗೆ ನಾನೇ ಕಾರಣ ಇರಲ್ಲ. ಇರ್ತವೆ. ಒಂದೊಂದು ಸಾರಿ ಸಮಸ್ಯೆಗೆ ಸಮಾಜದಿಂದ ಸಮಸ್ಯೆ ಬಂದಿರ್ತವೆ, ಬಂಧುಗಳಿಂದ ಸಮಸ್ಯೆ ಬಂದಿರ್ತವೆ. ಸೊ ಆ ಟೈಮಲ್ಲಿ ನಾನು ಏನು ಆ್ಯಕ್ಟ್ ಮಾಡ್ಬೋದು? ಪೊಲೈಟ್ ಆಗಿರ್ಬೇಕಾಗತ್ತೆ. ಏನು ಆ್ಯಕ್ಟ್ ಮಾಡ್ಬೋದು ಅವಾಗ? ಸೊ ಯಾವಾಗ ನೀನು ಅವೇರ್ ಆಗಿದ್ದರೆ, ಅಂದರೆ ಏನೋ ಈಗ ನಾವು ಮಾತಾಡಿದ್ವಿ ಅಟ್ಯಾಚ್ಮೆಂಟ್ಸು ಮತ್ತು ಎಮೋಷನ್ಸನ್ನು ನೀವು ಕಟ್ ಮಾಡಬೇಕು. ಕಟ್ ಮಾಡೋದು ಬೇಕಾಗಿಲ್ಲ, ಅವೇರ್ ಜಾಗೃತಿಯಾಗಿ ಅದನ್ನು ನೋಡ್ತಾ ಇದ್ದರೆ ಡೆಫಿನೆಟ್ಟಾಗಿ ನಾನು ಎಲ್ಲಿ ಸಿಕ್ಕಾಕ್ಕೋಬಾರ್ದು ಅನ್ನೋದು ಇರುತ್ತೆ. ತೆಲುಗಿನಲ್ಲಿ ಒಂದು ಸಾಮೆತೆ ಇದೆ, ಒಂದು ಇದು ಬರುತ್ತೆ, ಸುಮತಿ ಶತಕ ಅಂತ ಒಂದು ಬರುತ್ತೆ. ಸುಮತಿ ಶತಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ತಾನೊವ್ವಕ ಪರలను ನೊಪ್ಪಿಂಚಕ ತಪ್ಪಿಂಚುಕು ತಿರುಗುವಾಡು ಧನ್ನಡು ಸುಮತಿ. ಅಂದರೆ ನಾನು ನೋವು ಪಡದೆ, ಇನ್ನೊಬ್ಬರನ್ನು ನೋಯಿಸದೆ ತಪ್ಪಿಸಿಕೊಂಡು ತಿರುಗುವವರೇ ಧನ್ಯರು. ಇವೆರಡರಿಂದ ಅಂದರೆ ನಾನು ನೋವು ಪಡಬಾರ್ದು. ಇವಾಗ ತ್ಯಾಗ ಮಾಡಿಬಿಡ್ತು ನಾವು, ಆದರೆ ಆಗಲಿ ಬಿಡಪ್ಪ, ನಾವೇ ನೋವು ಪಡೋಣ, ಅವನಿಗೆ ಸಂತೋಷವಾಗಿರಲಿ, ಅದಲ್ಲ ಅದು. 100% ತಪ್ಪದು. ಆಯಿತಾ? ಇನ್ನೊಂದು ನಾನು ಅವನ್ನ ಯಾಕೆ ಬಿಡ್ಬೇಕು, ಅವನಿಗೂ ನೋವಾಗಲಿ, ಅದು ತಪ್ಪೆ. ಸೊ ಇವೆರಡೂ ಇಲ್ದಂಗೆ ನಾನು ತಪ್ಪಿಸಿಕೊಂಡು ತಿರುಗೋದು ಹೇಗೆ? ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಸಮಸ್ಯೆ ಅಂದರೆ ಅದು ನೋವು ಪಡದೆ, ನೋವು ಕೊಡದೆ ನಾವು ಸ್ವಲ್ಪ ಆರಾಮಾಗಿ ಈ ಥರ ಹಿಂಗೆ ಹೋಗ್ಬಿಡ್ಬೇಕಂತೆ. ಸೊ ಜೀವನದಲ್ಲಿ ಇದು ಬಹಳ ಮುಖ್ಯವಾದದ್ದು. ಅದರಲ್ಲಿ ಎಕ್ಸ್ಪೆಷಲಿ ಈ ಬಂಧುಗಳು, ನಮ್ಮ ಸಂಬಂಧಿಕರು ಅಂತ ಇರ್ತಾರಲ್ಲ, ಇದರಲ್ಲಿ ಮಾತ್ರ ನಾವು ಈ ಥರನೇ ಇರಬೇಕು. ಈ ಒಂದು ಏನಂತಾರೆ, ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಅಂತ ಹೇಳ್ತಾರಲ್ಲ, ಅದೇ ಥರ ಇರಬೇಕು. ಅವಾಗ ಏನಾಗುತ್ತೆ, ನಾವು ನಿಷ್ಠೂರ ಆಗಬಾರ್ದು ಅಂತ ಅಂದ್ಕೊಳ್ತೀವಿ, ಒಳ್ಳೆಯವನಂತ ಅನ್ಸ್ಕೋಬೇಕು ಅಂತ, ಇವೆಲ್ಲ ಎಕ್ಸ್ಪೆಕ್ಟೇಷನ್ಸ್. ಈಗ ಯಾರಾದರೂ ಬಂದು ಕೇಳಿದ್ರು, ನಿಷ್ಠೂರ ಆಗಬಾರ್ದು, ಏನು ಅಂದ್ಕೊಂಡ್ಬಿಡ್ತಾರೋ ಏನೋ. ಆಮೇಲೆ ಯಾವಾಗಲೂ ಎಲ್ಲರ ಹತ್ರನೂ ಮಂಜುಳ ಭಾಳ ಒಳ್ಳೆ ಹುಡುಗಿ ಪಾಪ, ಎಲ್ಲರೂ ಇವಾಗ ಒಂದು ಮದುವೆ ಮನೆಗೆ ಹೋದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ಒಳ್ಳೆ ಹುಡುಗಿ ಅಂತ ಅನ್ಬೇಕಂದ್ರೆ ಏನು ಮಾಡಬೇಕು? ಫುಲ್ಲು ಕೆಲಸ ಮಾಡ್ಬೇಕು ನೀವು. ಹೌದಾ? ಆ 3 ದಿನ ನೀವು ಮದುವೆಗೆ ಹೋದಾಗ 3 ದಿನವೂ ಕಷ್ಟಪಟ್ಟು ಕೆಲಸ ಮಾಡಿ ಅವು ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಮಂಜುಳ ಒಳ್ಳೆಯವರು, ಅಥವಾ ಒಂದು ಯಾರೋ 2-3 ಜೊತೆಗೆ ಹೇಳ್ತಾರೆ. ಆ ಒಂದು ಎಕ್ಸ್ಪೆಕ್ಟೇಷನ್ಗೋಸ್ಕರ 3 ದಿನ ನೀನು ಆ ಶ್ರಮ ಪಡೋದ ಅವಶ್ಯಕತೆ ಇದೆಯಾ ನಿನಗೆ? ನನಗೆ ಬೇಡಪ್ಪ, ನನಗೆ ಆ ಪಟ್ಟ ಬೇಡ, ಒಳ್ಳೆಯವರು ಅನ್ನೋ ಪಟ್ಟ ಬೇಡ. ಸೊ ನಾನೇನು ಮಾಡ್ತೀನಿ, ಆರಾಮಾಗಿ ಹೋಗ್ತೀನಿ, ಮದುವೆ ನೋಡ್ತೀನಿ, ಎಂಜಾಯ್ ಮಾಡ್ತೀನಿ, ಬೇಕಿದ್ರೆ ಸಹಾಯ ಮಾಡ್ತೀನಿ. ಆ ಸಹಾಯ ಮಾಡಿದಾಗ ಕೂಡ ನಾನು ಎಕ್ಸ್ಪೆಕ್ಟೇಷನ್ ಮಾಡಲಿ, ಖುಷಿ ಆಗಿದ್ರೆ ಸಹಾಯ ಮಾಡ್ತೀನಿ. ನಾನು ಅಲ್ಲಿ ನನ್ನವರು ಅಂತಿದ್ದಾಗ ನನಗೆ ಖುಷಿ ಕೊಡೋದಾದರೆ ನಾನು ಹೆಲ್ಪ್ ಮಾಡ್ತೀನಿ, ಏನಾದರೂ ಸಹಾಯ ಮಾಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಸ್ವಲ್ಪ ನಾನು ಯಾರು ಅನ್ನೋದು ಬೇಕಾಗಿಲ್ಲ, ಇಲ್ಲ ನಾನು ಮಾಡೋಕ್ಕಾಗಿಲ್ಲ, ನಾನು ಆರಾಮಾಗಿ ಕೂತ್ಕೊಳ್ತೀನಿ. ನಾನು ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡಿ ನೋಡ್ಕೊಂಡು ಬರ್ತೀನಿ. ಓಕೆ. ಸೊ ಈ ಸಂಬಂಧಗಳಲ್ಲಿ ನನ್ನ ಕ್ಲಾರಿಟಿ ಚೆನ್ನಾಗಿರ್ಬೇಕು ಫಸ್ಟು. ಕ್ಲಾರಿಟಿ ಚೆನ್ನಾಗಿದ್ರೆ ಏನಾಗುತ್ತೆ, ನಾನು ಎಲ್ಲೂ ಸಿಕ್ಕಾಕೊಳ್ಳೋದಿಲ್ಲ. ಸೊ ಈ ಕ್ಲಾರಿಟಿ ಇಂಪಾರ್ಟೆಂಟು. ಕ್ಲಾರಿಟಿ ಇಂಪಾರ್ಟೆಂಟ್ ಇದ್ರೆ ಏನು ಮಾಡ್ಬೇಕು, ನೀನು ಅವೇರ್ ಆಗಿರ್ಬೇಕು. ನೀನು ಜಾಗೃತ ಮನಸ್ಸು ಯಾವತ್ತಿಗೂ ಜಾಗೃತಿ ಆಗಿರ್ಬೇಕು. ಯಾರೇ ಬಂದು ಹೊಗಳ್ಳಿ, ಇವನು ಹೊಗಳ್ತಾ ಇದ್ದಾನೆ ಗೊತ್ತಾಗ್ಬೇಕು ನಿನಗೆ, ಅವ್ರು ಹೊಗಳ್ತಾ ಇದ್ದಾನೆ ಗೊತ್ತಾಗಬೇಕು, ಅವನು ಬೈತಾ ಇದ್ದಾನೆ ಗೊತ್ತಾಗಬೇಕು, ಅವನು ಏನೋ ಪಿಂಚ್ ಮಾಡಕ್ ಬಂದಾನೆ ಗೊತ್ತಾಗಬೇಕು, ದೂರ ಹೇಳಕ್ ಬಂದಾನೆ ಗೊತ್ತಾಗಬೇಕು. ಇದು ಲೈಟ್, ಇದು ಬೆಳಕು ಬೀಳ್ತದೆ. ಓ ಇದು 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 ಓ ಇದು 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 ಗೊತ್ತಾಗುತ್ತೆ ನಮ್ಗೆ. ಗೊತ್ತಾದ ತಕ್ಷಣ ನೀನು ಜಾಗೃತಿ ಆಗಿಬಿಡ್ತೀಯಲ್ಲ ನೀನು.
ಸೊ ಅವಾಗ ನೀನು ಅಟ್ಯಾಚ್ ಆಗೋದಲ್ಲ. ಅಟ್ಯಾಚ್ ಆದ್ರೆ ಏನಾಯಿತು, ಹೊಗಳಕ್ಕೆ ಬಂದಂತ ಅಟ್ಯಾಚ್ ಆದರೆ ಖುಷಿ ಆಗುತ್ತೆ ನಿನಗೆ. ರಿಮೋಟ್ ಇನ್ನೊಬ್ಬರು ಯಾವನೋ ನಿನಗೆ ಚಾಡಿ ಹೇಳಿ ನಿನ್ನನ್ನು ಪಿಂಚ್ ಮಾಡಕ್ಕೆ ಬಂದು ಅವನಿಗೆ ಅಟ್ಯಾಚ್ ಆದರೆ ನಿನಗೆ ದುಃಖ ಆಗುತ್ತೆ ನಿನಗೆ. ಅಂದರೆ ಅಟ್ಯಾಚ್ಮೆಂಟ್ಸ್ ಇಲ್ಲದೆ ನೀವು ನೋಡಿದಾಗ ಏನಾಗುತ್ತೆ, ನೀವು ಅದ್ರ ಮೇಲೆ ಬೆಳಕು ಚೆಲ್ಲಿದಾಗ ಅಟ್ಯಾಚ್ಮೆಂಟ್ಸ್ನ ತೆಗೆದು ಎಮೋಷನ್ಸ್ನ ತೆಗೆದು ನೋಡಿದಾಗ ನೀನು ಖುಷಿ ಇರ್ತೀಯ, ಆರಾಮ್. ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಪ್ಪ, ಯಾರು ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ, ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಾನು ಇರೋದು ಹಿಂಗೇನೆ, ನನಗೆ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ. ನಿರ್ಲಿಪ್ತತೆ. ಇವಾಗ ನಿರ್ಲಿಪ್ತತೆ ಕೂಡ ಅಂತಲ್ಲ, ಈ ಅಟ್ಯಾಚ್ಮೆಂಟ್ಗಳಿಂದ ಅಟ್ಯಾಚ್ಮೆಂಟ್ಗಳು. ಇವಾಗ ಯಾರೇ ಬರ್ತಾರೆ, ದುಡ್ಡು ಕೇಳ್ತಾರೆ, ನನಗೆ ಕೊಡ್ಬೇಕಂತ ಅನಿಸಿದ್ರೆ ಕೊಡ್ತೀವಿ, ಇಲ್ಲದ್ರೆ ಇಲ್ಲ, ಮುಲಾಜಿಲ್ದಂಗೆ ಹೇಳ್ತೀವಿ. ನಾನು ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ದುಡ್ಡಿದೆ, ನಾನು ಕೊಡಲ್ಲಪ್ಪ, ಯಾಕೆಂದರೆ ಇದು ನನ್ನ ದುಡ್ಡು, ನಾನು ಸಂಪಾದನೆ ಮಾಡ್ಕೊಂಡು ನನಗೆ ಬೇಕದು. ನಿನ್ನ ಹತ್ರ ದುಡ್ಡು ಇದೆಯಲ್ಲ ಅಂತ ಕೂಡ ಕೇಳ್ತಾರೆ. ಮನೆ ಯಾವ್ದು ಮಾರದೆ, ದುಡ್ಡು ಬಂತಲ್ಲ ಕೊಡು ಅಂತ, ನಾನು ಕೊಡಲ್ಲ. ಈಗ ದುಡ್ಡುಗೋಸ್ಕರ ಸಂಬಂಧ ಮುರ್ಕೊಂಡು ಹೋಗ್ತಕ್ಕಂಥವನು ನೀನು ನಾಳೆ ದುಡ್ಡು ಕೊಟ್ಟ ಮೇಲೆ ಕೂಡ ಹೋಗ್ತಾನವನು. ಯಾಕೆ ಬೇಕದು? ಅಲ್ಲ, ದುಡ್ಡಿಗಾಗೆ ಬಂದಾನಂದಾಗ, ದುಡ್ಡಿಗಾಗಿ ಬಂದಾನಂತಂದ್ರೆ ಯಾಕೆ ಬೇಕು? ಸಹಾಯ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ, ಅಮ್ಮಣ್ಣ ಇವಾಗ ನಮ್ಮ ಪ್ರವೀಣ್ ಕೇಳ್ದ, ಕಷ್ಟ ಬಂದಾಗ ಪ್ರವೀಣ್ ಕೇಳಬಾರ್ದು, ನಾನೇ ಹೋಗ್ಬೇಕಲ್ಲಿ. ಹೌದು, ಹೋಗಿ ನೋಡಿ. ಯಾಕಂದ್ರೆ ಪ್ರವೀಣ್ ಕೇಳೋ ಮನುಷ್ಯ ಅಲ್ಲ, ಅವನು ಕೊಡೋ ಮನುಷ್ಯ. ಅವನು ಕೇಳೋ ಮನುಷ್ಯ ಅಲ್ಲ, ಅವನು ಕೊಡೋ ಮನುಷ್ಯ. ಅವನಿಗೆ ಇವತ್ತು ಕಷ್ಟ ಬಂದಿದೆ ಅಂತಂದ್ರೆ ನನಗೇನು ಪ್ರವೀಣ್ ಫೋನ್ ಮಾಡ್ಬೇಕಾಗಿಲ್ಲ, ಯಾರ ಮುಖಾಂತರ ನನಗೆ ಮೆಸೇಜ್ ಬಂದರೂ ಕೂಡ ನಾನು ಹುಡ್ಕೊಂಡು ಹೋಗ್ಬೇಕು. ಅದು ನಿಜವಾದ ಸಂಬಂಧ. ಅದು ಜೊತೆಗೆ ಆ ಸಂಬಂಧದಲ್ಲಿ ಒಂದು ಅರ್ಥ ಇದೆ, ಭಾವಪೂರ್ಣತೆ ಇದೆ, ಪ್ರೇಮ ಇದೆ, ಸೌಹಾರ್ದತೆ ಇದೆ, ಎಲ್ಲ ರೀತಿಯಾಗಿದೆ. ಆ ಸಂಬಂಧ ನಮ್ಮ ರಕ್ತ ಸಂಬಂಧ ಆಗಿರ್ಬೇಕಾಗಿಲ್ಲ, ಆ ಸಂಬಂಧ ನಮ್ಮ ನೆಂಟರ ಸಂಬಂಧ ಆಗಿರ್ಬೇಕಾಗಿಲ್ಲ, ಆ ಸಂಬಂಧ ನಮ್ಮ ಸ್ನೇಹ ಸಂಬಂಧ ಆಗಿರಬೇಕಾಗಿಲ್ಲ. ಯಾವತ್ತೂ ನನಗೆ ಪ್ರವೀಣ್ ಸಿಕ್ಕಿರ್ಬೋದು, ನನಗೆ ಯಾವತ್ತೂ ಪ್ರವೀಣ್ ಹತ್ರ ಮಾತಾಡಿರ್ಬೋದು. ಬಟ್ ಆ ಮಾತಾಡಿದ ಸ್ವಲ್ಪ ಹೊತ್ತಿನಲ್ಲಿ ಪ್ರವೀಣ್ ಏನಂತ ನನಗೆ ಅರ್ಥ ಆಗಿರ್ಬೋದು, ನಾನು ಮತ್ತೆ ಪ್ರವೀಣ್ ಸಹಾಯ ಮಾಡಿರ್ಬೋದು. ಬಟ್ ನಾನು ಇಲ್ಲಿ ಪ್ರವೀಣ್ ಸಹಾಯ ಮಾಡಲಿಲ್ಲ, ನನ್ನಿಂದ ಪ್ರವೀಣ್ ಸಹಾಯ ತಗೊಳ್ಳೂ ಇಲ್ಲ. ಜಸ್ಟ್ ಅದೊಂದು ನಿರೀಕ್ಷೆ ಇಲ್ಲದಂತ ನಡೆದ ಒಂದು ಪ್ರಸಂಗ ಅಷ್ಟೇ ಅದು. ಎಸ್, ಓಕೆ. ಫಸ್ಟ್ ಕ್ವಶನ್ಗೆ ಈಗ ಉತ್ತರ ಬಂತು. ಈಗ ನಮಗೆ ಆ ನೀಡೆಡ್ ಇದ್ದಾಗ ಏನು ಅಂತ ಬಂದಾಗ ಈಗ ಉತ್ತರ ಸಿಗ್ತದೆ. ಅವರಾಗೆ ಬರಬೇಕು. ಒಂದು ವಿಷಯ ಇಲ್ಲಿ ಹೇಳಬೇಕು ಅಂತಂದ್ರೆ, ನಮ್ಮನ್ನೆಲ್ಲನ ನಡೆಸ್ತಾ ಇರೋದು ಪ್ರಕೃತಿ, ಆಯ್ತಾ? ಅದು ಮೇನ್ ಸ್ಯಾಟಲೈಟ್ ಇದ್ದಂಗೆ ಅದು. ಓಕೆ, ನಮ್ಮ ಹೃದಯ ಯಾವತ್ತು ಕ್ಲೀನಾಗಿರುತ್ತೆ, ಸ್ವಚ್ಛವಾಗಿರುತ್ತೆ, ಎಲ್ಲಿ ನಾವು ಎಕ್ಸ್ಪೆಕ್ಟೇಷನ್ಸೇ ಮಾಡಲ್ಲ, ಆಮೇಲೆ ಯಾವ ನಿರೀಕ್ಷೆ ಇಟ್ಕೊಳ್ಳಲ್ಲ. ಇವೆಲ್ಲ ಇದ್ದಾಗ ನಾವು ಯಾರಿಗೇನು ಸಹಾಯ ಮಾಡಿದ್ರೂ ಕೂಡ ನಮಗೆ ಬೇಕಾದಂಥ ಸಮಯದಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಹರೀಶು ಮಾಡಿದ್ದೆ, ಅಮ್ಮಣ್ಣ ಸಾರಿಗೆ ಮಾಡಿದ್ದೆ, ಪ್ರವೀಣ್ ಮಾಡಿದ್ದೆ ಅಂತಂದರೆ, ನನಗೆ ಹರೀಶು, ಅಮ್ಮಣ್ಣ ಸಾರು, ಪ್ರವೀಣೇ ಮಾಡಬೇಕಾಗಿಲ್ಲ, ಮಂಜುಳ ಮಾಡ್ಬೋದು, ಸತೀಶು ಮಾಡ್ಬೋದು. ಮಂಜುಳ, ಸತೀಶ್ ನನಗೆ ಯಾರತ್ತೂ ಗೊತ್ತಿಲ್ಲದೆ ಇರ್ಬೋದು, ದಾರಿಯಲ್ಲಿ ಹೋಗ್ಬೇಕಾಗಿರ್ಬೋದು, ಎಲ್ಲೋ ಯಾರೋ ಮೀಟ್ ಆಗ್ಬೋದು. ಆಮೇಲೆ ಸತೀಶನ ಕಡೆಯಿಂದ ಇನ್ನೊಬ್ಬರ ಕಡೆಯಿಂದ ನನಗೆ ಸಹಾಯ ಆಗ್ಬೋದು. ಇದು ಎಲ್ಲ ಲಿಂಕು ಪ್ರಕೃತಿಯಲ್ಲಿದೆ. ಯಾರ್ಯಾರಿಗೆ ಯಾವ ಟೈಮಲ್ಲಿ ನಿಜವಾಗ್ಲೂ ಏನು ಬೇಕು ಅನ್ನೋ ಒಂದು ಲಿಂಕ್, ನಮಗೆ ಹೆಂಗೆ ಫೋನ್ ಸಿಗ್ನಲ್ಸ್ ಅಂತ ಏನು ಕರಿತೀವಿ, ಆ ಲಿಂಕ್ ಇದೆ. ನಾವು ಯಾವತ್ತು ಓಪನ್ ಹಾರ್ಟ್ ಆಗಿ ನಾವು ಎಲ್ಲಿ ನಾವು ಜೀವನ ನಡೆಸ್ತೀವಿ, ನಮಗೆ ಅವರೇ ಬಂದು ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅದಾಗುತ್ತೆ. ನಾವು ಸಹಾಯ ಮಾಡಿದ್ರೆ ನಮ್ಮ ಮಕ್ಕಳು ಬೇರೆಯವ್ರು ಆಗ್ತಾರೆ ಅನ್ನತ್ತ, ಅದನ್ನೇ ನಮ್ಮ ಹಿರಿಯರು ಅದೇ ಹೇಳ್ತಾ ಇದ್ರು. ನಾವು ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ಅವರೇ ಮಾಡ್ಬೇಕಂತಿಲ್ಲ, ನಮ್ಮ ಮಕ್ಕಳಿಗೆ ಆಗುತ್ತೆ, ನನಗೆ ಕೊಡಲ್ಲ, ಅದು ನನಗೆ ಕೊಡಲ್ಲ, ನಮ್ಮ ಮಕ್ಕಳಿಗೆ ಆಗುತ್ತೆ ಅಂತ ಹಿರಿಯರು ಹೇಳ್ತಿದ್ರು. ನಾನು ನಿಮ್ಗೆ ಕಷ್ಟ ಬಂದಾಗ ನೀವೇನ್ ಮಾಡ್ತೀರಾ ಅಂತ ಕೇಳಿದ್ನಲ್ಲ, ನಿಮ್ಗೆ ಬಂದ್ಬಿಟ್ಟಾಗ ಪ್ರಕೃತಿ ಇದೆ ಅಂತ ಅನ್ಬಿಡ್ಬೇಕಿತ್ತು. ಅಲ್ಲ, ಒಂದು ಮಾತಲ್ಲಿ ಅದು ಪ್ರಕೃತಿ ನಿಯಮ, ಅದ್ ನನಗ್ ಗೊತ್ತಿಲ್ಲ, ನಂದೇನಿದೆ ನಾನು ಮಾಡ್ತಾ ಇದ್ದೀನಿ, ನನಗ್ ಕಷ್ಟ ಬಂದಾಗ ಪ್ರಕೃತಿ ನಿಯಮ ಹೆಂಗಿದೆಯೋ ಹಂಗ್ ನಡೆಯುತ್ತೆ. ಅಲ್ಲ, ಅದು ಎಕ್ಸ್ಪೆಕ್ಟೇಷನ್ ನಾನು ಹೇಳ್ತಿರೋದಿಲ್ಲಿ. ಅಂದ್ರೆ ಇದೇ ಅಂತ ನೀನು ಒಂದು ಆತ್ಮವಿಶ್ವಾಸ ಇರಲಿ. ಬಟ್ ಪ್ರಕೃತಿನೇ ಮಾಡುತ್ತೆ, ಆ ಟೈಮಲ್ಲಿ ಆಗ್ಬೇಕಾಗಿತ್ತು. ನೋಡಪ್ಪ, ನಾನು ಇಷ್ಟೆಲ್ಲ ಮಾಡಿದೆ, ಆವತ್ತು ಅಣ್ಣ ಕೂತ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದ್ವಿ, ಪ್ರಕೃತಿ ನೋಡ್ಕೊಳ್ಳುತ್ತೆ ಅಂತ ಅಣ್ಣ ಕೂಡ ಹೇಳಿದ. ಯಾವ ಪ್ರಕೃತಿ ಅಪ್ಪ, ನಮ್ಗೇನು ಒಂದು ಬರಲಿಲ್ಲ, ದೇವ್ರು ಬರಲಿಲ್ಲ, ಪ್ರಕೃತಿ ಬರಲಿಲ್ಲ, ಅಲ್ಲ ಅದು ನಮಗೆ ನಿಜವಾಗ್ಲೂ ಅಲ್ಲ, ಯಾವುದೇ ಆಗಲಿ ಅದು ನಿಜವಾಗ್ಲೂ ನಮ್ಮ ಅಗತ್ಯ ಇದ್ದಾಗ ಬರಲೇಬೇಕು ಅಂತಿದ್ದಾಗ ಬಂದೇ ಬರುತ್ತೆ. ಬಂದಿಲ್ಲ ಅಂತಂದ್ರೆ ಅದು ನಮ್ದು ಅಷ್ಟೇನೆ, ಅಲ್ಲಿ ಬರೋದಿಲ್ಲ ನಮಗೆ. ಅದು ಕೆಲವರು ಹೇಳ್ತಾರೆ ಅದು ಓವರ್ ಎಕ್ಸ್ಪೆಕ್ಟೇಷನ್. ಅದಕ್ಕೆ ಬಾರದು ಬಪ್ಪದು ತಪ್ಪದು. ಕ್ಲೋಸ್. ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಡಿಸ್ಕಷನ್ನ ನಾವು ಮುಗಿಸ್ತಾ ಇದ್ದೀವಿ.
ಏನು ಅನ್ನಿಸ್ತು ಅಂತ ನಮಗೆ ದಯವಿಟ್ಟು ತಿಳಿಸಿ ಹೇಳಿ. ಥ್ಯಾಂಕ್ ಯು.